ಆಂಟಿ ಸೆಕ್ಸುವಲ್ ಹ್ಯಾರಸ್ಮೆಂಟ್ ಸೆಲ್ ಅನ್ನೋದನ್ನ ಸೆಕ್ಸುವಲ್ ಹ್ಯಾರಸ್ಮೆಂಟ್ ಸೆಲ್ ಅಂತಾನೆ ಹಾಕಿದ್ದಾರೆ ಪಬ್ಲಿಕ್. ಯಾರಾದರೂ ಒಬ್ಬ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡ್ರೆ ನಮ್ಮಲ್ಲಿ ನನಗೆ ಕಾಣಿಸ್ತಾ ಇರೋದು ಏನು ಮೇಲ್ನೋಟಕ್ಕೆ ಅಂದರೆ ಆತ್ಮವಿಮರ್ಶೆಯನ್ನು ನಾವ್ಯಾರೂ ಮಾಡ್ಕೋತಾನೆ ಇಲ್ಲ ಅಂತ. ಅವರ ಮುಖಚರ್ಯಗಳಲ್ಲಿ ಅವರ ಭಾವನೆಗಳು ವ್ಯಕ್ತ ಆಗ್ತಾ ಇರ್ತಾವಲ್ವಾ, ಅಂತ ಭಾವನೆಗಳು ವ್ಯಕ್ತ ಆದಾಗ ಇಲ್ಲಪ್ಪ ನೀನು ನನ್ನ ಎದುರಿಗೆ ನಿನಗೇನು ತೊಂದರೆ ಆಗೋದಿಲ್ಲ, ನಿರಾಳವಾಗಿರೋದು ಅಂತ ಒಂದು ಫೀಲಿಂಗ್ಸ್ ನಾವು ಕಮ್ಯುನಿಕೇಟ್ ಮಾಡಲಿಕ್ಕೆ ಆಗೋದಿಲ್ವಾ? ನಮ್ಮ ಶಿಕ್ಷಣದ ಗೊತ್ತು ಗುರಿಗಳು ಬದಲಾಗಿವೆಯಲ್ಲ, ಅದೌದು, ಅವುಗಳು ಕೂಡ ಈ ಮಕ್ಕಳ ಮೇಲೆ ಒಂದು ಈ ರೀತಿಯಾದಂಥ ಒಂದು ದೊಡ್ಡ ಒತ್ತಡವಾಗಿ ಪರಿಣಮಿಸಿರಬಹುದೇ ಅಂತ. ಒಬ್ಬ ವಿದ್ಯಾರ್ಥಿನಿ ಕಾಲೇಜುಗಳಿಗೆ ಬಂದಿದ ತಕ್ಷಣ ಅವ್ರಿಗೆ ಈಗಾಗಲೇ ಇದ್ದ ಸ್ಕಿಲ್ಗಳನ್ನ ನಾವು ಕೌಶಲ್ಯಹೀನಕ್ಕೆ ಒಳಪಡಿಸ್ತಾ ಇದ್ದೀವ ಅಂತ. ನಾನು ಸ್ವಾಮಿ ನಮಸ್ತೆ. ನಮಸ್ಕಾರ ಡೊಮಿನಿಕ್. ತುಂಬ ದಿವಸ ಆಯಿತು. ಈ ಎಲ್ಲ ವಿಶ್ವವಿದ್ಯಾನಿಲಯಗಳು ಪಾಠ ಪ್ರವಚನಗಳು ಮತ್ತೆ ಇದೆಲ್ಲ ಬೇಸಿಗೆ ಇದು ಬೇರೆ ಇತ್ತು. ಕೆಲವೊಮ್ಮೆ ವಿಶ್ವವಿದ್ಯಾನಿಲಯಗಳನ್ನೇ ಹೊಣೆಗಾರಿಕೆ ಮಾಡ್ತಾ ಇರ್ತೀಯ. ಹೌದು, ಮತ್ತೆ ಯಾರನ್ನಾದ್ರೂ ಏಜೆಂಟ್ ಬೇಕಲ್ಲ, ನಮಗೆ ಒಂದು ಏಜೆನ್ಸಿ ಬೇಕು. ಯಾರನ್ನಾದ್ರೂ ನಾವು ಆಪಾದಿಸ್ಬೇಕು ಅಂತಂದರೆ ಈಗ ನಾವು ಮೇಷ್ಟ್ರುಗಳಂತೂ ನಾವು ಜವಾಬ್ದಾರಿ ತಗೊಳ್ಳಲ್ಲ ಅಂದಮೇಲೆ ಹೌದು, ಯಾರಿಗಾದ್ರೂ ಒಂದು ಹೊಣೆಗಾರಿಕೆ ಒಪ್ಪಿಸ್ಬೇಕಲ್ಲ. ಅದಕ್ಕೆ ಈಗ ಹೊಣೆಗಾರಿಕೆ ಯಾರು, ನಾನು ನೀವು ಹೊರಬೇಕು ಅಥವಾ ಯಾರನ್ನು ಹೊರಿಸೋದು? ಅಲ್ಲಿ ಈಗ ಆ್ಯಕ್ಚುಲಿ ದಿನನಿತ್ಯ ಪೇಪರ್ ನೋಡಿ ಅನೇಕ ಜನ ಮಕ್ಕಳು ಆತ್ಮಹತ್ಯೆ ಮಾಡ್ಕೋತಿದ್ದಾರೆ. ಮತ್ತು ನಮ್ಮ ಕಾಲೇಜುಗಳಲ್ಲಿ ಓದ್ತಿರುವ ಅದೇ ವಯಸ್ಸಿನ ಮಕ್ಕಳು ಅನೇಕ ರೀತಿಯಾದಂಥ ಸಮಾಜದ ವಿದ್ರೋಹದ ಕೆಲಸಗಳೆಲ್ಲ ತೊಡಗ್ತಿದ್ದಾರೆ, ಕ್ರೈಮಲ್ಲಿ ತೊಡಗ್ತಿದ್ದಾರೆ. ಹೌದು, ಇಂಥವುಗಳ ಹೊಣೆಗಾರಿಕೆಯನ್ನು ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋಲ್ತಾ ಇದ್ದೀವಿ ಅಂತ ಅನಿಸಲ್ವಾ ನಿಮಗೆ ಅಂತ? ಅಲ್ಲ, ಅದು ನನಗೆ ತುಂಬ ಬೇಸರದ ಸಂಗತಿನೂ ಹೌದು. ಬೆಳಗ್ಗೆ ಎದ್ದ ತಕ್ಷಣವೇ ನ್ಯೂಸ್ ಪೇಪರ್ಗಳಲ್ಲಿ ಅದೇ ದೊಡ್ಡದಾಗಿ ಕಾಣಿಸ್ತಾ ಇರ್ತದೆ. ಅದರಲ್ಲೂ ಯಂಗರ್ ಜನ್ರೇಷನ್. ಅದು ಮೊನ್ನೆ ನಮ್ಮ ಯೂನಿವರ್ಸಿಟಿಯಲ್ಲೇ ಒಬ್ಬ ಹುಡುಗ PhD ಹುಡುಗ, ದೊಡ್ಡಬಳ್ಳಾಪುರದವನು, ಆತನು ಅದೇ ರೀತಿ ಆಗ್ಬಿಟ್ಟಿದೆ. ಅಲ್ಲಿ ಇತ್ತೀಚೆಗೆ ಅಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಒಬ್ಬ ಹುಡುಗ ಇದರಿಂದ ಬಿಲ್ಡಿಂಗಿಂದ ಹಾರ್ಕೊಂಡ. ಅದು ಬಹುಶಃ ವರ್ಷದಲ್ಲಿ ಇದು 3ನೇ ಕೇಸು ಪತ್ರಿಕೆಗಳಲ್ಲಿ ಬಂದಾಗ. ಪತ್ರಿಕೆಗಳವರು ಕೂಡ ಜಾಣತನದಿಂದ ಆ ಇನ್ಸ್ಟಿಟ್ಯೂಷನ್ ಹೆಸರನ್ನು ಕೂಡ ಪಾಪ ಅವರು ಒಂದು ವಿದ್ಯಾಸಂಸ್ಥೆ ಅಂತ ಹೇಳಿ ಅವರು ತಮ್ಮ ಇದನ್ನು ನಿಭಾಯಿಸ್ತಾ ಇದ್ದಾರೆ. ಆದರೆ ಭಾಳ ದುಃಖದ ಸಂಗತಿ ಏನಂದರೆ ಇವ್ರು ಯಾಕೆ ಹಿಂಗೆ ಸಾಯ್ತಾ ಇದ್ದಾರೆ ಮತ್ತು ಈ ಸಾವುಗಳ ಹಿಂದೆ ಅವರ ಯಾವ ಸಮಸ್ಯೆ ಅವರನ್ನು ಬಾಧಿಸ್ತಾ ಇದೆ ಅನ್ನೋ ವಿಷಯದಲ್ಲಿ ನಾವು ಸ್ವಲ್ಪ ಯೋಚನೆ ಮಾಡೋದು ಅವಶ್ಯಕತೆ ಅಂತ ತುಂಬ ಮುಖ್ಯ ಆಗಿದೆ, ತುಂಬ ಮುಖ್ಯ. ಅದರಲ್ಲೂ ಪೋಸ್ಟ್ ಕೋವಿಡ್ ನಂತರದ ಸಂದರ್ಭ ನನಗೆ ಅದೊಂದು ಸ್ವಲ್ಪ ಯಾರೂ ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳಿಲ್ವಾ ಅಂತ ನನಗೆ ಒಂದು ಸಣ್ಣ ಗಾಬರಿ ಹುಟ್ಟಿಸೋ ಸಂಗತಿ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕೋವಿಡ್ ನಂತರದಲ್ಲಿ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅವರೊಂದು ಸ್ಟಡಿನ ಪಬ್ಲಿಷ್ ಮಾಡ್ತಾರೆ, ಅಂಕಿಅಂಶ. ಪ್ರತಿ ಇಬ್ಬರು ಯುವ ಜನತೆಯಲ್ಲಿ ಒಬ್ಬಳು ಡಿಪ್ರೆಷನಲ್ಲಿದ್ದಾರೆ, ಖಿನ್ನತೆಯಲ್ಲಿದ್ದಾರೆ ಅಂತ. ಇನ್ನಷ್ಟು ಸರ್ಪ್ರೈಸಿಂಗ್ ಇನ್ಫಾರ್ಮೇಷನ್ ಏನು ಅಂದರೆ, ಜಗತ್ತಿನಾದ್ಯಂತ 53% ಜನ ತಮ್ಮ ಸಾಮಾಜಿಕ ಭದ್ರತೆಯನ್ನು ಕಳ್ಕೊಂಡ್ರು ಅಂತ. ಕೋವಿಡಿಂದಾಗಿ. ಎಸ್, ಕೋವಿಡ್ನ ಸಂದರ್ಭದಲ್ಲಿ. ಆದರೆ ನಮಗೆ ಅದು ಎಲ್ಲಿ ದೊಡ್ಡ ದ್ವಂದ್ವ ಅಂತ ಹೇಳಿದ್ರೆ, ಅದೇ ಸಮಯದಲ್ಲಿ ಭಾರತದಲ್ಲಿ 23%ಗಿಂತ ಹೆಚ್ಚು ಲಾಭ ಪಡ್ಕೊಂಡ್ರು. ಸೊ ಹಾಗಾಗಿ ಸಿರಿವಂತರದ್ದು ಲಾಭಗಾರಿಕೆಯಲ್ಲಿ ಏನು ಕೊರತೆ ಏನೂ ಆಗಿಲ್ಲ, ಅದು ಹೆಚ್ಚುತ್ತಾನೆ ಹೋಗಿದೆ. ಬಟ್ ಇಲ್ಲಿ ಬರ್ತಾರೋ ಸಮಸ್ಯೆ, ದುಡಿಯೋರು ಆಯ್ಕೊಂಡು ತಿನ್ನೋ ಕೋಳಿ ಕಾಲು ಮುರಿದ್ಬಿಟ್ರು ಅಂತ ಹೇಳ್ತೀವಲ್ವ. ಅಲ್ಲಿ ಈಗ ಸರಿ, ಈಗ ಇದನ್ನು ಇನ್ನು ಸ್ವಲ್ಪ ಫೋಕಸ್ ಆಗಿ ನಾವು ಡಿಸ್ಕಸ್ ಮಾಡ್ಬೋದು. ಈ ಆತ್ಮಹತ್ಯೆಗಳ ಕೇಸುಗಳು ಈ ಕೋವಿಡ್ಗಿಂತ ಪೂರ್ವದಲ್ಲೂ ಕೂಡ ರೆಕಾರ್ಡ್ ಆಗ್ತಾಯಿತ್ತು. ನಾನು ಮಹಾರಾಣಿಸಲ್ಲಿ ಕೆಲಸ ಮಾಡ್ತೀನಿ. ನನಗೆ 19ರಲ್ಲಿ ಅಂತ ಕಾಣುತ್ತೆ ಅಥವಾ 20ರಲ್ಲಿ, ಇನ್ನೂ ಕೋವಿಡ್ ಬಂದಿರಲಿಲ್ಲ. ಒಬ್ಬ ಹುಡುಗಿ ಕ್ಲಾಸ್ ರೆಪ್ರೆಸೆಂಟ್ ಆಗಿದ್ಲು, ತುಂಬ ಆಪ್ಷನಲ್ ಕನ್ನಡ ಓದ್ತಾ ಇದ್ಲು. ಆಮೇಲೆ ಬಹಳ ಬುದ್ಧಿವಂತಲ ಥರ ಕಾಣಿಸಿದ್ಲು ನಾನು ಓದೋ ಕೆಲವೇ ತಿಂಗಳುಗಳಲ್ಲಿ. ಆಮೇಲೆ ನಮಗೆ ಒಂದು ಮಧ್ಯಂತರ ರಜೆ ಬಂದಾದ್ಮೇಲೆ ಕಾಲೇಜ್ ರಿಓಪನ್ ಆದಮೇಲೆ ನೋಡಿದ್ರೆ ಆ ಹುಡುಗಿ ಕ್ಲಾಸಲ್ಲಿ ಇಲ್ಲ. ನನಗೆ ಕುತೂಹಲಕ್ಕೆ ಕೇಳಿದೆ ಹುಡುಗಿರನ್ನೇ, ಎಲ್ಲಿ ಇವಳು? ಯಾಕಂದರೆ ಅವಳು ತುಂಬ ಲೀಡರ್ಶಿಪ್ ಕ್ವಾಲಿಟಿ ಇತ್ತು, ಎಲ್ಲ ಕಾರ್ಯಕ್ರಮಗಳಲ್ಲಿ ಮುಂದೆ ನಿಂತು ಮಾಡ್ತಿದ್ಲು, ಭಾಳ ಚಿನಕುರುಳಿ ಥರ ಕ್ಲಾಸಲ್ಲಿ, ಶಿ ಇಸ್ ವೆರಿ ಅಟ್ರಾಕ್ಟಿವ್ ಅಂಥವಳು ಇಲ್ವಲ್ಲ ಅಂತ ಅನಿಸಿ ಕೇಳಿದೆ. ಅವರು ಸರ್ ಯಾಕೆ ಅವಳು ಆತ್ಮಹತ್ಯೆ ಮಾಡ್ಕೊಂಡ್ಲಲ್ಲ ಅಂತ.
ನಾನು ನಂಬಕ್ಕೆ ಸಾಧ್ಯ ಆಗಲಿಲ್ಲ. ಅಂದರೆ ಇಷ್ಟು ಚೈತನ್ಯಶಾಲಿಯಾಗಿದ್ದ ಆ ಹುಡುಗಿ ಈಗ ಆತ್ಮಹತ್ಯೆ ಅನ್ನೋದನ್ನ ಯಾವ ಸಂದರ್ಭದಲ್ಲಿ ಮಾಡ್ಕೋತಾರೆ, ಹೇಗೆ ಮಾಡ್ಕೋತಾರೆ ಅಂತನ್ನೋದು ಸ್ವಲ್ಪ ಸೈಕಲಾಜಿಕಲ್ ಆಗಿ ನಾವು ಯೋಚನೆ ಮಾಡಿದರೆ, ಇನ್ಯಾವ ಭರವಸೆಯೂ ಬದುಕಿನಲ್ಲಿ ಅವರಿಗೆ ಆ ತಕ್ಷಣದಲ್ಲಿ ತೋಚದೆ ಹೋದಾಗ ಮಾತ್ರ ಯಾರಾದರೂ ಇವರು ಹೀಗೆ ಆತ್ಮಹತ್ಯೆಗೆ ಶರಣಾಗಬಹುದು ಅಂತ ಅನ್ನೋದು ನಮ್ಮ ಜನರಲ್ ಆದ ತಿಳುವಳಿಕೆ. ಬಟ್ ಇಂಥ ಮಕ್ಕಳನ್ನ ಈ ಥರದ ತುಂಬ ದುರಂತದ ಸ್ಥಿತಿಗೆ ತಳ್ತಾ ಇರುವಂಥ ಸಂಗತಿಗಳಲ್ಲಿ ಏನು, ಒಂದು ಕಡೆ ಕುಟುಂಬ ಇದೆ, ಮತ್ತೊಂದು ಕಡೆ ಅವರು ವಿದ್ಯಾಭ್ಯಾಸ ಕಲಿತಾರೋ ಶಿಕ್ಷಣ ಸಂಸ್ಥೆಗಳಿವೆ, ಮತ್ತೊಂದು ಕಡೆ ಲಾರ್ಜರ್ ಇದರೊಳಗೆ ಒಂದು ಸೊಸೈಟಿ ಕೂಡ ಇದೆ. ಎಲ್ಲಿ ತಪ್ಪಾಗ್ತಿದೆ? ಅಲ್ಲ, ಒಂದು ಸ್ವಲ್ಪ ಅದನ್ನು ಚರ್ಚೆಗೆ ತೆಗೆದುಕೋಬೋದು. ಇಲ್ಲಿ ತುಂಬ ಮುಖ್ಯವಾದ ಮನಃಶಾಸ್ತ್ರಜ್ಞರು ಅವರು ಹೇಳೋ ಪ್ರಕಾರ ಏನು, ಒಂದು ಅಪರಿಚಿತ ವಾತಾವರಣಕ್ಕೆ ಬಂದಾಗ ಅಲ್ಲಿ ಹೊಣೆಗಾರಿಕೆ ಯಾರ ಮೇಲೆ ಬೀಳ್ತದೆ, ಯಾರು ಓದ್ಕೋಬೇಕು ಅಂತ. ಈಗ ಕುಟುಂಬಗಳಲ್ಲಿದ್ದವರು ಸಡನ್ನಾಗಿ ನಗರಗಳಿಗೆ ಕಾಲೇಜು ವಿದ್ಯಾಭ್ಯಾಸಕ್ಕೆ ಅಂತ ಬರ್ತಾ ಇರೋಂಥದ್ದು. ಹಾಗೆ ಬರೋರು ತುಂಬ ಮುಖ್ಯವಾಗಿ ಮೊದಲನೇ ತಲೆಮಾರಿನವರು. ಅವರಿಗೆ ಎಲ್ಲಿ ಅಲ್ಲಿ ಒಂದು ಆಪ್ತತೆಯಾದ ವಾತಾವರಣ ಅಲ್ಲಿ ನಿಜವಾಗ್ಲೂ ಕ್ರಿಯೇಟ್ ಆಗ್ತಾ ಇದೆಯಾ? ಮೋಸ್ಟ್ ಪ್ರಾಬಬ್ಲಿ ನನಗೆ ಅಲ್ಲಿ ಒಂದು ಸಣ್ಣ ಒಳಸುಳಿ ಸಿಗ್ತದಾ ಅಂತ. ಇದರಲ್ಲಿ ಹೆಣ್ಮಕ್ಳು ಮತ್ತು ಹುಡುಗರದು ಇಬ್ಬರದು ಕೂಡ ಸಾಮಾಜಿಕ ಹಿನ್ನೆಲೆಗಳು ಅವೆಲ್ಲ ನೋಡಿದ್ರೆ ಸ್ವಲ್ಪ ಬೇರೆ ಬೇರೆ ಥರ ಇದೆ. ಹೆಣ್ಣುಮಕ್ಕಳಲ್ಲಿ ಹೆಚ್ಚು ಮಧ್ಯಮ ತರಗತಿಯ ಹೆಣ್ಣುಮಕ್ಕಳು ಆತ್ಮಹತ್ಯೆಗೆ ಶರಣಾದರೆ, ನೀವು ಹೇಳೋ ಥರ ಊರು ಹಳ್ಳಿಗಳಿಂದ ಬಂದಂಥ ಹೊಸ ವಾತಾವರಣಕ್ಕೆ ಬಂದಂಥ ಇದರೊಳಗೆ ತಳ ಸಮುದಾಯಗಳಿಂದ ಬಂದು ಆಶ್ರಯಗಳನ್ನು ಕಳ್ಕೊಂಡು ಬದುಕೋಕ್ಕೆ ತುಂಬ ಕಷ್ಟಪಡುವಂಥ ಸಂದರ್ಭದೊಳಗೆ ಬಹುಶಃ ಈ ಥರದ ನಿರ್ಣಯವನ್ನು ಅವರು ಮಾಡ್ತಾರೆ ಅಂತ ಎಲ್ಲ ಹೇಳ್ತಾರೆ. ಬಟ್ ನನಗೇನೋ ಅದ್ರ ಬಗ್ಗೆ ಒಂದು ಸಣ್ಣ ಅನುಮಾನವಿದೆ. ಅಂದರೆ ಇದು ಆರ್ಥಿಕವಾದ ಕಾರಣಗಳಿಗಿಂತ ಈ ಆತ್ಮಹತ್ಯೆಗಳು ನಡೀತಾ ಇರೋದು ಮಾನಸಿಕವಾದ ಮತ್ತು ಎಮೋಷನಲ್ ಆದ ಕಾರಣಗಳಿಗೆ ಹೆಚ್ಚು ನಡೀತಿದೆ ಅಂತ ನನಗೆ ಅನಿಸ್ತದೆ. ಇಲ್ಲಿ ಈಗ ಒಂದು ಅಪಮಾನದ ಪ್ರಶ್ನೆ. ಈಗ ನಾವು ಈ ನಮ್ಮ ಪರೀಕ್ಷಾ ವಿಧಾನಗಳ ಬಗ್ಗೆ ನಾವು ಯಾವತ್ತು ಯಾರಾದರೂ ಒಬ್ಬ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡ್ರೆ ನಮ್ಮಲ್ಲಿ ನನಗೆ ಕಾಣಿಸ್ತಾ ಇರೋದು ಏನು ಮೇಲ್ನೋಟಕ್ಕೆ ಅಂದರೆ ಆತ್ಮವಿಮರ್ಶೆಯನ್ನು ನಾವು ಯಾರೂ ಮಾಡ್ಕೋತಾನೆ ಇಲ್ಲ ಅಂತ. ಸಮಾಜ ಆತ್ಮವಿಮರ್ಶೆ ಮಾಡಿಕೊಳ್ಳುವಂಥ ಒಂದು ಮಿನಿಮಮ್ ಆಗಿರುವಂಥ ಸೆನ್ಸಿಬಿಲಿಟಿಯನ್ನು ಕಳ್ಕೊಂಡ್ಬಿಟ್ಟಿದ್ದೀನಿ. ಇಷ್ಟು ಜನ ಸಾಯ್ತಾ ಇದ್ರೂ ಕೂಡ ನಾವ್ಯಾರು ಅದ್ರ ಬಗ್ಗೆ ಅಲ್ಲ, ಅಲ್ಲಿ ಒಂದು ರೀತಿಯಾದ ಅಪರಿಚಿತತನ ಕಾಡೋದಿಲ್ವ ಇಲ್ಲಿ? ಈಗ ಮನೆಗಳಾದರೆ ಒಂದು ರೀತಿ ಆಪ್ತತೆ ಇರ್ತದೆ, ಅಲ್ಲಿ ಆ ಪರಿಸರದಲ್ಲಿ ಒಂದು ಆಪ್ತತೆ ಇರ್ತದೆ, ಗೊತ್ತಿರ್ತದೆ ಅಂತ. ಬಟ್ ಕಾಲೇಜ್ ಸನ್ನಿವೇಶಕ್ಕೆ ಬಂದಿದ ತಕ್ಷಣವೇ ಅಲ್ಲಿ ಪರಿಚಯ ಆಗಲಿಕ್ಕೇ ತುಂಬ ದೊಡ್ಡ ಟೈಮ್ ಗ್ಯಾಪ್ ಒಂದಿದೆ. ಅಲ್ಲ, ಇದು ಅದು ಬಹುಶಃ ಹಲವು ಕಾರಣಗಳಲ್ಲಿ ಇದೊಂದು ಕಾರಣ ಇದ್ದಿರಬಹುದು. ಅಲ್ಲ, ನಮ್ಮ ಈಗ ಕಳೆದ 20 ವರ್ಷಗಳಲ್ಲಿ ನಮ್ಮ ಶಿಕ್ಷಣದ ಗೊತ್ತು ಗುರಿಗಳು ಬದಲಾಗಿವೆ ಅಲ್ಲ, ಅದೌದು, ಅವುಗಳು ಕೂಡ ಈ ಮಕ್ಕಳ ಮೇಲೆ ಒಂದು ಈ ರೀತಿಯಾದಂಥ ಒಂದು ದೊಡ್ಡ ಒತ್ತಡವಾಗಿ ಪರಿಣಮಿಸಿರಬಹುದೇ ಅಂತ. ಹೌದು, ಖಂಡಿತ. ನಾನು ಓದಿದ ಪ್ರಕಾರ ನಮ್ಮ ಯುವ ಪೀಳಿಗೆಗೆ ಒಂದು ಭವಿಷ್ಯದ, ನಮ್ಮ ನಾಳೆಗಳ ಒಂದು ವಿಷನ್ ಕಾಣಿಸ್ಕೊಳ್ತಾ ಇಲ್ಲ ಅಂತ ಕೆಲವು ಕಮೆಂಟ್ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಅದು ಶಿಕ್ಷಣದಲ್ಲಿ ಈ ಏನು ಖಚಿತವಾದ ಒಂದು ಸಿಲೆಬಸ್ ಅಂತ ಹೇಳ್ಬಿಟ್ಟು ಪಠ್ಯಕ್ರಮಗಳು ಅಂತ ನಿರ್ಧಾರ ಆದಾಗ ಅಲ್ಲಿ ಉಳಿದ ಸಂಗತಿಗಳಿಗೆ ಅವಕಾಶಗಳು ತುಂಬ ಕಮ್ಮಿ ಅಂತ. ಯಾಕೆಂದರೆ ಈಗ ಕೌಶಲ್ಯಗಳಿಗೆ ಹೆಚ್ಚು ಹೊತ್ತು ಸಿಗ್ತಾ ಇರೋದು ನೋಡಿದ್ರೆ, ಮತ್ತು ಅದು ಕೂಡ ತುಂಬ ಫಾಲ್ಸ್ ಆಗಿರುವಂಥ ಒಂದು ಭರವಸೆ ಅದು. ಅಂದರೆ ನಾವು ಶಿಕ್ಷಣ ಸಂಸ್ಥೆಗಳಲ್ಲಿ ಯಾವ ರೀತಿಯಾದಂಥ ಕೌಶಲ್ಯವನ್ನು ತಯಾರು ಮಾಡ್ತಿದ್ದೀವಿ ಅಂತ ಹೇಳ್ತಿರ್ತಾರೆ. ಈಗ ಮಾರುಕಟ್ಟೆಗೆ ಅಗತ್ಯವಿರುವಂಥ ಮಾನವ ಸಂಪನ್ಮೂಲವನ್ನು ನಾವು ಸೃಷ್ಟಿ ಮಾಡೋಣ. ಆದರೆ ನಿಜಕ್ಕೂ ಮಾನವ ಸಂಪನ್ಮೂಲವನ್ನು ಸೃಷ್ಟಿ ಮಾಡೋದಕ್ಕೆ ಬೇಕಾಗಿರುವ ಪರಿಕರಗಳಾಗಲಿ, ವಾತಾವರಣವಾಗಲಿ, ಆ ಬಗೆಯಾದಂಥ ಒಂದು ಪಠ್ಯಕ್ರಮ ಆಗಲಿ, ಒಟ್ಟಾರೆ ಒಂದು ಇಡೀ ಪೆಡಗಾಗಿ ಒಳಗೇ ಒಂದು ಬಗೆಯ ಇನ್ಸೆನ್ಸಿಬಿಲಿಟಿ ಇದೆ ಅಂತ ನನಗೆ ಅನಿಸ್ತದೆ. ನಾವು ಒಬ್ಬ ಪ್ರಾಕ್ಟೀಷನರ್ ಆಗಿ ನಮ್ಮ ತರಗತಿಗಳನ್ನ ನೋಡ್ತಾ ಇದ್ದರೆ ಕಳೆದ 30 ವರ್ಷಗಳಲ್ಲಿ ನನಗೊಂದು ಡಿಸ್ಟಿಂಕ್ಟ್ ಆದಂಥ ವ್ಯತ್ಯಾಸ ಕಾಣಿಸುತ್ತೆ. ನಾನು 92ರಲ್ಲಿ ನನ್ನ ಅಧ್ಯಾಪಕ ವೃತ್ತಿಯನ್ನು ಆರಂಭಿಸಿದೆ ಕ್ರೈಸ್ಟ್ ಕಾಲೇಜಿಂದ. ಆ ಕಾಲಕ್ಕೆ ಕ್ರೈಸ್ಟ್ ಕಾಲೇಜಿನಲ್ಲಿದ್ದಂಥ ಸೋಷಲ್ ಫ್ಯಾಬ್ರಿಕ್ಕೇ ಬೇರೆ ಥರ ಇತ್ತು. ಆದರೆ ಆಮೇಲೆ ಒಂದು 10 ವರ್ಷಗಳ ಕಾಲ ನಾನು ಆ್ಯನ್ಯುವಲ್ ಸ್ಕೀಮ್ಸ್ನ ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ತಾ ಇದ್ದೆ. ಮತ್ತು ಆಗ ನಮಗೆ ಸಾಕಷ್ಟು ಪಠ್ಯೇತರವಾದ ಚಟುವಟಿಕೆಗಳಿಗೆ ಮಹತ್ವ ಇತ್ತು.
ಅಲ್ಲಿ ನಾಟಕಗಳು Yes, ನಡೀತಾ ಹೌದು, ಇತ್ತು. ಹೌದು, ಹೌದು. ಆಮೇಲೆ NSS, NCC ಅಥವಾ ಈ ಬೇರೆ ಬೇರೆ ಸೋಷಿಯಲ್ ಆ್ಯಕ್ಟಿವಿಟಿಗಳು, ವಿದ್ಯಾರ್ಥಿಗಳ ಮುಖ್ಯವಾಗಿ ವಿದ್ಯಾರ್ಥಿ ಸಂಘಗಳು ಮತ್ತು ಅವರವರದೇ ಒಂದು ಬೇರೆ ಬೇರೆಯಾದಂಥ ಒಂದು ಆಸಕ್ತಿಯ ಮೇಲೆ ರೂಪುಗೊಂಡಂಥ ಈಗ ಫೋಟೋಗ್ರಫಿ ಕ್ಲಬ್ ಅಂತ ಒಂದು ಇತ್ತು. ಮೋಟರ್ ಸೈಕ್ಲಿಂಗ್ ಮಾಡುವಂಥ ವಿದ್ಯಾರ್ಥಿಗಳು, ಪರ್ವತಾರೋಹಿಗಳದು, ನಾನು ಕ್ರೈಸ್ತ ಮನಸ್ಸಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಹೌದು, ಇದು ಬೇರೆ ಬೇರೆ ಹೌದು. ರೀತಿಯಲ್ಲಿ ಬೇರೆ ಬೇರೆ ಕಾಲೇಜುಗಳಲ್ಲಿ ಇರ್ತವೆ. ಇಂಥದ್ದೆಲ್ಲಕ್ಕೂ ಕೂಡ ಸಮಯ ಇರುವಂಥ ಕಾಲ ಅದಾಗಿತ್ತು. ಆಗಾದ ಅದೇನಾಗ್ತಿದ್ದು, ಎಷ್ಟೋ ಜನ ವಿದ್ಯಾರ್ಥಿಗಳು ನಾಟಕದ ಮೂಲಕವಾಗಿ ನನಗೆ ಸ್ಟೂಡೆಂಟ್ಸ್ ಆಗಿ ಬಂದವರು, ಅಲ್ಲಿ ಮಲಯಾಳಿ ವಿದ್ಯಾರ್ಥಿಗಳು, ತಮಿಳು ವಿದ್ಯಾರ್ಥಿಗಳು, ಇವರೆಲ್ಲ ಕನ್ನಡವನ್ನು ಮಲಯಾಳಂ ಭಾಷೆಯಲ್ಲಿ ಬರ್ಕೊಂಡು ಅಥವಾ ತಮಿಳಲ್ಲಿ ಬರ್ಕೊಂಡು ಅವರು ಕನ್ನಡ ನಾಟಕಗಳನ್ನು ಮಾಡಿದ್ದುಂಟು. ಅವರ ನಡುವಿನ ಸಂಬಂಧ ಇವತ್ತಿಗೂ ಪ್ರತಿನಿತ್ಯ ಅವ್ರು ನನ್ನ ಜೊತೆ ಕಾಂಟ್ಯಾಕ್ಟಲ್ಲಿದ್ದಾರೆ. ಈಗ ಸೆಮಿಸ್ಟರ್ ಸ್ಕೀಮ್ ಬಂದಾದಮೇಲೆ ಆಮೇಲೆ ನಾನು 20 ವರ್ಷ ಮೇಸ್ಟ್ ಆಗಿದ್ದೇನೆ. ನಾನು ಒಂದು ಕಣ್ಣು ತೆರೆಯ ಥರ ಕಾಣುವಂಥ ವ್ಯತ್ಯಾಸ ಏನಂದರೆ, ಈ ಕಳೆದ 20 ವರ್ಷಗಳಲ್ಲಿ ಆ ಥರದ ವಿದ್ಯಾರ್ಥಿ ಅಂದರೆ ನನ್ನ ಜೊತೆ ಒಂದು ನೇರವಾದ ಸಂಬಂಧವಿರುವ, ಮತ್ತು ಯಾವುದಕ್ಕಾದರೂ ನಾವು ಮತ್ತೆ ಭೇಟಿ ಆಗ್ತಿರುವ, ಮಾತನಾಡ್ಕೊಳ್ತಿರುವಂಥ ವಿದ್ಯಾರ್ಥಿಗಳಿಲ್ಲ. ನನಗನ್ನಿಸ್ತದೆ ನಮ್ಮ ಬದಲಾದ ಈ ಶಿಕ್ಷಣದ ವ್ಯವಸ್ಥೆ ಒಳಗೆ ಈ ಮನುಷ್ಯ ಸಂಬಂಧಗಳಿಗೆ ಇದ್ದ ಸ್ಪೇಸನ್ನು ಅದು ಕುಗ್ಗಿಸ್ತು ಅಂತ ನನಗನ್ನಿಸ್ತದೆ. ಅದು ಖಂಡಿತ ಹೌದು. ಸೊ ಇದು ಖಂಡಿತ ಕೂಡ ಹೌದು. ಈ ಥರದ ಕ್ರೈಮ್ಗಳಿಗೆಲ್ಲ ಕಾರಣ ಇಲ್ಲ, ಆಗಿರ್ಬೋದು. ಅದು ಇನ್ನೂ ಮುಂದೆ ಬಂದರೆ, ಒಬ್ಬ ವಿದ್ಯಾರ್ಥಿನಿ ಕಾಲೇಜುಗಳಿಗೆ ಬಂದಿದ ತಕ್ಷಣ ಅವ್ರಿಗೆ ಈಗಾಗಲೇ ಇದ್ದ ಸ್ಕಿಲ್ಗಳನ್ನ ನಾವು ಕೌಶಲ್ಯಹೀನಕ್ಕೆ ಒಳಪಡಿಸ್ತಾ ಇದ್ದೀವ ಅಂತ. ಹಾಗಾಗಿ ಅಲ್ಲಿಂದ ಅವ್ರನ್ನ ರೀಸ್ಕಿಲ್ ಮಾಡುವಂಥದ್ದು, ಮರು ಕೌಶಲ್ಯ ನಿರ್ಮಾಣ ಮಾಡುವುದು, ಅದು ನನ್ನ ಪ್ರಕಾರ ಅದು ಒಂದಕ್ಕೊಂದು ಸಂಬಂಧ ಇಲ್ಲದ್ದು. ಹಾಗೆ ಆದಾಗ ಅವ್ರ ಒಳಗಡೆನೇ ಒಂದು ಏನು ಅಧಿಕಾರಹೀನತೆ ಅನ್ನೋದೊಂದು ಕಾಡ್ಲಿಕ್ಕೆ ಶುರುವಾಗುತ್ತಲ್ವ. ಹಾಗಾಗಿ ಇಲ್ಲಿ ಟೀಚರ್ಸ್ ಅದು ನಾವು ಅಧಿಕಾರ ಪವರ್ಫುಲ್ ಪೊಸಿಷನ್ಗಳಲ್ಲಿ ಇರ್ತೀವಿ ಅಂತ ಅವ್ರು ತಿಳ್ಕೊಬಿಡ್ತಾರೆ. ಹಾಗಾಗಿ ಅಲ್ಲಿ ಮೊದಲ ತರಗತಿಯಿಂದಲೇ ಒಂದು ಆಪ್ತತೆಯ ವಾತಾವರಣನ ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಐ ಥಿಂಕ್ ನನಗೆ ಸಾಧ್ಯ ಇದೆ ಅಂತ. 70ರ ದಶಕದ್ದು 80ರ ದಶಕದ್ದು ಕರ್ನಾಟಕದಲ್ಲಿ ನಡೆದಿರುವಂಥ ಜನ ಚಳುವಳಿಗಳನ್ನು ನೋಡಿದ್ರೆ, ಅದು ದಲಿತ ಸಂಘರ್ಷ ಸಮಿತಿಯ ಹೌದು. ಸಂದರ್ಭದಲ್ಲಾಗಿರಲಿ, ಹೌದು. ಅಥವಾ ಭಾಷಾ ಇದರಾಗಿರಲಿ, ಅಥವಾ ರೈತ ಸಂಘದ ಹೋರಾಟಗಳ ಸಂದರ್ಭದಲ್ಲಿರಬಹುದು, ಅಥವಾ ಕಾರ್ಮಿಕ ಹೋರಾಟಗಳ ಸಂದರ್ಭದಲ್ಲಿರಬಹುದು, ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಅದರ ನಿರ್ಣಾಯಕವಾದ ಪಾತ್ರವನ್ನು ಹೌದು ಭಾಗವಹಿಸ್ತಾ ಇದ್ರು. ಅಂದರೆ ಒಂದು ನ್ಯಾಯ ಮತ್ತು ಅನ್ಯಾಯದ ವಿಚಾರದೊಳಗೆ ನ್ಯಾಯ ಪಕ್ಷಪಾತಿಗಳಾಗಿರಬೇಕು ಮತ್ತು ವಿದ್ಯಾರ್ಥಿಗಳಿಗೆ ಅದನ್ನು ಕೇಳುವ ಹಕ್ಕಿದೆ ಮತ್ತು ಅದನ್ನು ಅವರು ಅದಕ್ಕಾಗಿ ಹೋರಾಟ ಮಾಡಬೇಕು ಅನ್ನೋ ಒಂದು ರೀತಿಯಾದಂಥ ಒಂದು ಹುಮ್ಮಸ್ಸು ಆ ವಾತಾವರಣದೊಳಗೇ ಇರ್ತಾಯಿತ್ತು. ಮತ್ತು ನನಗೆ ತಿಳಿದ ಹಾಗೆ ಆಗಿನ ಎಲ್ಲ ಟೀಚರ್ಸು ಅವರೆಲ್ಲರೂ ಕೂಡ ಸಾಂಸ್ಕೃತಿಕ ವಿರೋಧ ಪಕ್ಷಗಳ ಹಾಗೆ ಕೆಲಸ ಮಾಡ್ತಿದ್ರು. ಅದೌದು. ಮತ್ತು ಅವರು ಸರ್ಕಾರದ ಪಾಲಿಸಿಗಳನ್ನು ಟೀಕೆ ಮಾಡ್ತಿದ್ರು, ಮತ್ತು ಯಾವ ರೀತಿಯಾದಂಥ ಪ್ರಜಾಪ್ರಭುತ್ವ ನಮಗೆ ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ರು, ಮತ್ತು ಈ ವಿದ್ಯಾರ್ಥಿಗಳಿಗೆ ಮುಂದೆ ಅವರು ನಿಭಾಯಿಸಬೇಕಾಗಿರುವಂಥ ರೋಲ್ಸ್ ಬಗ್ಗೆ ಅವ್ರ ಜೊತೆ ಡಿಸ್ಕಸ್ ಮಾಡ್ತಿದ್ರು. ಹಾಗಾಗಿ ಇವತ್ತು ಯಾರ್ಯಾರು ಮಂತ್ರಿಗಳು ಅವರು ಇವರು ಅಂತಿದ್ದಾರೆ, ಅವರೆಲ್ಲರೂ ಕೂಡ ಆ ಥರದ ವಿದ್ಯಾರ್ಥಿ ಚಳುವಳಿಗಳಿಂದ ರೂಪುಗೊಂಡು ಬಂದವರು. ಆದರೆ 80ರ ದಶಕದಲ್ಲಿ ಭಾಳ ತಮಾಷೆ ಅಂತಂದರೆ, ಈ ಕಾಂಗ್ರೆಸ್ಸಿನ ಹೊರತಾದ ಸರ್ಕಾರ ಕರ್ನಾಟಕದಲ್ಲಿ ಇದ್ದಾಗ, ಮತ್ತು ಅವರು ಯಾವುದನ್ನು ಡಿಸೆಂಟ್ರಲೈಸೇಷನ್ ಆಫ್ ಪವರ್ಸ್ ಅಂತ ಏನು ಹೇಳ್ತಾರೆ ಅದನ್ನು ಸಮಾಜದಲ್ಲಿ ಅನುಷ್ಠಾನಗೊಳಿಸಬೇಕು ಅಂತ ಅವರು ಪ್ರಯತ್ನ ಮಾಡ್ತಿರುವಂಥ ಸರ್ಕಾರಗಳು ಅವರೇ ವಿದ್ಯಾರ್ಥಿ ಸಂಘಗಳನ್ನು ಬ್ಯಾನ್ ಮಾಡಿದರು. ಅಂದರೆ ಒಂದು ಕಡೆ ಅವರ ಗುರಿ ಪ್ರಜಾಪ್ರಭುತ್ವವನ್ನು ಬಲಗೊಳಿಸಬೇಕು ಅನ್ನುವಂಥ ಆಲೋಚನೆ ಇರುವಂಥ ಜನರೇ ಪ್ರಜಾಪ್ರಭುತ್ವಕ್ಕೆ ಕೊಡಲಿ ಪೆಟ್ಟು ಬಿಡುವಂಥ ವಿದ್ಯಾರ್ಥಿ ಸಂಘಗಳನ್ನು ನಿರ್ನಾಮ ಮಾಡುವಂಥ ನಿರ್ಣಯಗಳಲ್ಲಿ ಒಂದು ಈ 2 ವಿಭಾಗಗಳಷ್ಟೇ ನಮಗೆ ಎದ್ದು ಕಾಣುವಂಥದ್ದು. ಬಟ್ ನಾನು ಈ ಮಧ್ಯಮ ಇದರಲ್ಲಿ ಹೋದಾಗ ವಿದ್ಯಾರ್ಥಿಗಳಿಗೆ ಹೊಣೆಗಾರಿಕೆ ಇಲ್ಲ ಅಂತಲ್ಲ, ಇದೆ. ಬಟ್ ಅದು ಎಲ್ಲಿ ಹೋಗ್ತಾ ಇದೆ, ಫೋಕಸ್ ಎಲ್ಲಿ ಅಂತ. ಈಗ ಮಾಧ್ಯಮಗಳಲ್ಲಿ ಇವತ್ತು ಎಲ್ಲರ ಹತ್ರನೂ ಅದು ಕೋವಿಡ್ನ ಸಂದರ್ಭದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು ಆನ್ಲೈನ್ ಕ್ಲಾಸಸ್ಸು. ಆ ಆನ್ಲೈನ್ ಕ್ಲಾಸಸ್ ಬಂದಿದ ತಕ್ಷಣವೇ ಅಲ್ಲಿ ಇಂಟ್ರಾಕ್ಷನ್ಸ್ ಅನ್ನೋದು ಎಲ್ಲಿ ಇರ್ತಾ ಇತ್ತು? ನನಗೆ ಇನ್ನೊಂದು ಅನಿಸುತ್ತೆ, ಈ ನಾವು ಮಾತಾಡ್ತಿದ್ದ ಮಾತುಗಳು ವಾಪಸ್ ಬರೋದಾದರೆ, ಅವರಿಗೆ ಈ ಮಾನಸಿಕವಾದ ಒತ್ತಡ ಅಥವಾ ಹದಿಹರೆಯದಲ್ಲಿ ಅವರಿಗೆ ಅವರ ಮನಸ್ಸಿನಲ್ಲಿ ಕಾಣಿಸಿಕೊಳ್ಳಬಹುದಾದ ಅನೇಕ ಈ ನೈತಿಕತೆಯ ಎದುರು ಅಪರಾಧಿಗಳ ಥರ ಕಾಣಿಸಿಕೊಳ್ಳುವಂಥ ಅವರ ವಾಂಛೆಗಳೆಲ್ಲ ಇದೆಯಲ್ಲ, ಇವುಗಳನ್ನು ನಿಭಾಯಿಸಕ್ಕೆ ಬೇಕಾಗಿರುವಂಥ ಒಂದು ಎಮೋಷನಲ್ ಬಾಂಡ್ ಇಲ್ಲ, ಮ್ಯಾನೇಜ್ಮೆಂಟ್, ಅದರ ಕೊರತೆ
ಈ ಸಾವುಗಳ ಹಿಂದೆ ಪ್ರಬಲವಾಗಿ ಕೆಲಸ ಮಾಡ್ತಾರೆ. ಅನೇಕ ಸಲ ಈ ಹದಿಹರೆಯದ ಸಮಸ್ಯೆಗಳು ಅಂತ ಹೇಳುವಾಗ ಅದ್ರ ಒಟ್ಟಿಗೆನೆ ಅದು ಒಂದು ನಾವು ಅಲ್ಲಿ ಒಬ್ಬ ಕೌನ್ಸಿಲಿಂಗ್ಗೆ ಒಂದು ಆಪ್ತ ಸಲಹೆ, ಅಲ್ಲಿ ಒಂದು ಸಣ್ಣ ವೇದಿಕೆ ಒಂದು ಇದ್ದರೆ ಕಾಲೇಜುಗಳಲ್ಲಿ ಆಗಲಿ ಅಥವಾ ಯೂನಿವರ್ಸಿಟಿಗಳಲ್ಲಿ ಆಗಲಿ ಇಮ್ಮಿಡಿಯೇಟಾಗಿ ಅಲ್ಲಿ ಒಂದು ಅಕ್ಸೆಸಿಬಿಲಿಟಿ ಬೋರ್ಡ್ಗಳಿದೆ. ಬಟ್ ಎಲ್ಲಿದ್ದಾವೆ? ನಾನು ನಿಮಗೆ ಸರ್ಪ್ರೈಸ್ ಅಂತ ಹೇಳಿದ್ರೆ, ಈ LIC ಕಾಲೇಜ್ಗಳಿಗೆ ಹೋಗ್ತಾ ಇದೆಯಲ್ಲ, 3-4 ಕಾಲೇಜ್ LIC ವಿಸ್ತರಿಸಬೇಕು. ಈ LIC ಅನ್ಕೊಂಡ್ಬಿಡ್ತಾರೆ. ಲೋಕಲ್ ಎನ್ಕ್ವೈರಿ ಸಮಿತಿಗಳಲ್ಲಿ ನಾವು ಲೋಕಲ್ ಇನ್ಸ್ಪೆಕ್ಷನ್ ಕಮಿಟಿ. ಸೊ ಆ ಇದರಲ್ಲಿ ಒಂದು ಕಡೆ ಆಂಟಿ ಸೆಕ್ಷುವಲ್ ಹ್ಯಾರಸ್ಮೆಂಟ್ ಸೆಲ್ ಅನ್ನೋದನ್ನ ಸೆಕ್ಷುವಲ್ ಹ್ಯಾರಸ್ಮೆಂಟ್ ಸೆಲ್ ಅಂತಾನೆ ಹಾಕಿದ್ದಾರೆ ಪಬ್ಲಿಕ್. ನಾ ಇಮಿಡಿಯೇಟಾಗಿ ಫೋಟೋ ತೆಗೆದುಕೊಂಡು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಂತ. ಏನು ನಾವು ಮಾಡ್ತಾ ಇದ್ದೀವಿ ಅಂತ. ಸೊ ಅದು ಒಂದು ರೀತಿಯಾಗಿ ಅಂದರೆ ಅಲ್ಲಿ ಟೀಚಿಂಗ್ ಕಮ್ಯುನಿಟಿಗೂ ಈ ಸೀರಿಯಸ್ನೆಸ್ ಅರ್ಥ ಆಗ್ತಾ ಇದೆಯಾ? ಅಥವಾ ಇತ್ತೀಚೆಗೆ ಇನ್ನೊಂದು ನೀವು ಎತ್ತಿದ್ದು ಆಗ್ಲಿನ ಸರ್ಕಾರದ ಹೊಣೆಗಾರಿಕೆಯಲ್ಲಿ ಬರ್ತದೆ. ನಮ್ಮಂಥವ್ರು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಅಟಾನಮಸ್ ಯೂನಿವರ್ಸಿಟೀಸಲ್ಲಿ ಕೆಲಸ ಮಾಡುವಾಗ ಇಲ್ಲಿ ಇವರಿಬ್ಬರು ಮಧ್ಯೆ ಕೊಂಡಿ. ಈಗ ಸರ್ಕಾರಗಳು ಪರ್ಮನೆಂಟ್ ಜಾಬ್ಸನ್ನು ಅಪಾಯಿಂಟ್ಮೆಂಟ್ ನಿಲ್ಲಿಸ್ಬಿಟ್ರು. ಸೊ ಇಲ್ಲಿ ನಮ್ಮ ಉಪನ್ಯಾಸಕರು ಸಹ ಎಲ್ಲೂ ಸೆಕ್ಯೂರಿಟಿ ಇಲ್ದಾಗ ಅಭದ್ರತೆಯಲ್ಲಿ ಅವರೂ ಜೀವಿಸ್ತಾ ಇದ್ದಾರಲ್ವಾ. ಹಾಗಾಗಿ ಒಂದು ಒತ್ತಡ ಇಮ್ಮಿಡಿಯೇಟ್ ಈ ಸೆಮಿಸ್ಟರ್ ಸಿಸ್ಟಮಲ್ಲಿ ಪಠ್ಯಕ್ರಮವನ್ನು ಮುಗಿಸ್ಬೇಕು, ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕು ಅಂತ ಅದು ಒಂದು ಒತ್ತಡ. ಆದರೆ ಇನ್ನೊಂದು ಸಮಸ್ಯೆ ಅಂತ ಹೇಳಿದ್ರೆ ಆ ರೀತಿ ಒತ್ತಡಗಳು ಅಲ್ಲಿ ನಿಜವಾಗ್ಲೂ ಸೀನಿಯರ್ ಟೀಚರ್ಸು ಅಥವಾ ಎಕ್ಸ್ಪೀರಿಯನ್ಸ್ ಟೀಚರ್ಸು ಅಥವಾ ಇಂಥ ವಾತಾವರಣ ಕ್ರಿಯೇಟ್ ಮಾಡಲಿಕ್ಕೆ ಅಂತ ಕೌನ್ಸಿಲ್ ಇದ್ದರೆ ವಿದ್ಯಾರ್ಥಿಗಳಿಗೆ ಆಪ್ತ ಸಲಹೆ ಅಂಥದ್ದು. ನನಗನ್ನಿಸ್ತದೆ ಏನು ನಾವು ಅಪರಾಧಗಳು ಅಂತ ಹೇಳ್ತಾ ಇದ್ದೀವಿ ಅಥವಾ ಆತ್ಮಹತ್ಯೆಯ ಟೆಂಡೆನ್ಸಿಗಳು ಅಂತ ಹೇಳ್ತಾ ಇದ್ದೀವಿ, ಬಹುತೇಕ ನಾವು ನಿಜವಾಗ್ಲೂ ಅದಕ್ಕೆ ರೆಸ್ಪಾಂಡ್ ಮಾಡೋ ಇದಿದೆ ಅಲ್ಲಿ. ಇಮ್ಮಿಡಿಯೇಟಾಗಿ ಒಬ್ಬ ವಿದ್ಯಾರ್ಥಿನಿ ಕ್ಲಾಸ್ ರೂಮ್ಗೆ ಹೋಗಿದ ತಕ್ಷಣ ನಾನು ನಗ್ನಗ್ತಾ ಇಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡಿದರೆ ಅವ್ರಿಗೆ ಕಾನ್ಫಿಡೆನ್ಸ್ ಒಂದು ಬಂದುಬಿಡ್ತದೆ. ಆ ನಂಬಿಕೆಯನ್ನು ಕ್ರಿಯೇಟ್ ಮಾಡುವಂಥದ್ದು ಕ್ಲಾಸ್ ರೂಮಲ್ಲಿ, ಆ ವಾತಾವರಣ ಕ್ರಿಯೇಟ್ ಮಾಡೋದು ನನಗನ್ನಿಸ್ತಾ ಅದು ತುಂಬ ಮುಖ್ಯವಾದ ಒಂದು ಸಂಗತಿ ಅಂತ. ಆಗ ಇದು ಅಂದರೆ ಈಗ ಆತ್ಮಹತ್ಯೆಗಳ ವಿಚಾರದಲ್ಲಿ ನನಗನ್ಸೋದು ಇನ್ನೊಂದು ಅಂಶವನ್ನು ನಾವು ಚರ್ಚೆ ಮಾಡಬೇಕು. ಈ ಸಂಬಂಧಗಳಲ್ಲಿ ಆಗ್ತಾ ಇರುವಂಥ ಬಿಕ್ಕಟ್ಟುಗಳು ಯಾಕೆಂದರೆ ಈಗ ಕುಟುಂಬ ಕೂಡ ಈಗ ಈ ಡಿಜಿಟಲ್ ಜಗತ್ತಿಗೆ ನಾವು ಶಿಫ್ಟ್ ಆಗ್ತಾ ಒಂದು ಕುಟುಂಬ ಅನ್ನೋ ಹೆಸರಿನ ಜನಗಳು ಇದ್ದಾರೆ ಹೊರತು ಅವ್ರ ನಡುವೆ ಇರಬಹುದಾದ ಪ್ರೈಮರಿ ರಿಲೇಷನ್ಶಿಪ್ ಅಂತ ನಾವೇನು ಕರಿತಾ ಇದ್ವಿ ಅವು ಇನ್ನೂ ಉಳಿದಂಗೆ ಕಾಣ್ತಾ ಇಲ್ಲ. ಯಾಕೆಂದರೆ ಪ್ರತಿಯೊಂದು ಮನೆಯೂ ಕೂಡ 3-4 ಅಟಾನಮಸ್ ಆಗಿರುವ ಮತ್ತು ಪರಸ್ಪರ ಸಂಬಂಧವೇ ಇಲ್ಲದೆ ಇರುವಂಥ ಯೂನಿಟ್ಗಳ ಥರ ಇರ್ತವೆ. ಅವರು ಊಟಕ್ಕೋ ಮತ್ತೊಂದು ಯಾವುದಕ್ಕೋ ಅದು ಮನೆ ಒಂದು ಬಾಗಿಲಲ್ಲಿ ಪ್ರವೇಶ ಮಾಡ್ತಾರೆ ಅನ್ನೋದು ಮಾತ್ರ ನಿಜ, ಅಥವಾ ಒಂದು ಬಾಗಿಲಿಂದ ಈಚೆ ಬರ್ತಾರೆ ನಿಜ. ಬಟ್ ಒಳಗೋದ್ಮೇಲೆ ಅವರು ದೇ ಲೀವ್ ಇನ್ ದೇರ್ ಓನ್ ವರ್ಲ್ಡ್ಸ್. ಅವ್ರದ್ದು ಒಂದು ಜಗತ್ತು ಸಪ್ರೇಟ್ ಜಗತ್ತುಗಳಿರ್ತದೆ. ಆ ಜಗತ್ತುಗಳ ನಡುವೆ ಕಮ್ಯುನಿಕೇಶನ್ ಕಂಪ್ಲೀಟ್ ಆಗಿ ಕಡಿದು ಹೋದಂತೆ ಆಗಿದೆ ಅಂತ ನನಗನ್ನಿಸ್ತದೆ. ಅದೇ ಫೇಸ್ಲೆಸ್ ಬುಕ್ಕು, ವಾಟ್ಸಪ್ ಯೂನಿವರ್ಸಿಟಿಗಳು ಅಂದರೆ ಒಂದು ಇಲ್ಲಿ ಓದಿನ ರೂಪಗಳು ಪಲ್ಲಟಾಗಿದೆ, ಬಹುರೂಪಿ ಓದುಗಳು ಬಂದಿದ್ದಾವೆ ಹೌದು. ಆದರೆ ಅದೇ ಸಮಯದಲ್ಲಿ ಅವರು ನೋಡುವಂಥ ಸಂಗತಿಗಳು ಯಾವುವು ಅಥವಾ ಯಾವುದರಲ್ಲಿ ಅವರು ಮುಳ್ಕೊಳ್ತಾ ಇರ್ತಾರೆ. ಇದು ಇಂಡಿವಿಜುವಾಲಿಟಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಬೆಳೀತಾ ಒಂದು ಸಾಂಘಿಕವಾಗಿ ಬದುಕಬೇಕಾದಾಗ ನೀವು ಅನೇಕ ಅಡ್ಜಸ್ಟ್ಮೆಂಟ್ಗಳನ್ನು ಮಾಡ್ಕೋಬೇಕಾಗುತ್ತೆ. ಸೊ ಒಂದು ಟೀಮ್ ಅಂತ ಇದ್ರೆ ಈಗ ಕುಟುಂಬ ಅನ್ನೋದು ಯಾಕೆ ಒಂದು ಟೀಮ್ ಅಂತಂದ್ರೆ ಅನ್ಕಂಡೀಷನಲ್ ಆದಂಥ ಅಶ್ಯೂರೆನ್ಸ್ಗಳು ಅವ್ರ ಮಧ್ಯದಲ್ಲಿ ಇರ್ತವೆ. ಹೌದು. ಸೊ ಮಕ್ಕಳಿಗೆ ಅಥವಾ ತಂದೆ ತಾಯಿಗಳಿಗೆ ಮಕ್ಕಳ ನಡುವೆ ಇಡೀ ಕುಟುಂಬದ ಸದಸ್ಯರುಗಳ ನಡುವೆ ಈ ಥರದ ಷರತ್ತುರಹಿತವಾಗಿದ್ದಂಥ ಸಂಬಂಧಗಳು ಈಗ ಷರತ್ತುಬದ್ಧವಾಗಿ ಪರಿವರ್ತನೆ ಆಗ್ತಾ ಇವೆ ಅಂತ ನನಗೆ ಅನಿಸ್ತದೆ. ಇಲ್ಲಿ ಇನ್ನೊಂದು ಆಯಾಮ ಇದೆ. ಈ ವ್ಯಕ್ತಿತ್ವಗಳು ಅವರವ್ರದ್ದೇ ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ಅವರು ಜವಾಬ್ದಾರಿಯನ್ನು ನಿಭಾಯಿಸುವಾಗ ಇವತ್ತು ನಮಗೆ ಸಾರ್ವಜನಿಕವಾಗಿ ಅಥವಾ ಮೀಡಿಯಾ ಕೊಡುವಂಥ ಮಾದರಿಗಳು ಯಾವುದು ಅಥವಾ ಮಾರುಕಟ್ಟೆಯ ಪ್ರೇರಿತ ಇದು ಅಲ್ಲಿ ಈ ಟಾಕ್ಸಿಕ್ ಇಂಡಿವಿಜುವಾಲಿಟಿ ಅಂತ ಹೇಳಿದ್ರು, ವಿಷಪೂರಿತ ವ್ಯಕ್ತಿತ್ವಗಳು. ಈ ವಿಷಪೂರಿತ ವ್ಯಕ್ತಿತ್ವ ಬಂದಾಗ ಅಲ್ಲಿ ನೆಗೆಟಿವ್ ಎನರ್ಜಿನೇ ಹೆಚ್ಚಾಗ್ತಾ ಹೋಗ್ತಾ ಇರ್ತದೆ. ಆ ನೆಗೆಟಿವ್ ಎನರ್ಜಿ ಹೆಚ್ಚಾಗ್ತಾ ಅದನ್ನು ಹ್ಯಾಂಡಲ್ ಮಾಡೋದು ಹೇಗೆ ಅನ್ನೋದನ್ನು ಅವರಿಗೆ ಟೂಲ್ಸ್ ಇಲ್ಲದಾಗಿರೋದು.
ನನಗೆ ಅದು ಒಂದು ತುಂಬ ಮೇಜರ್ ಆದ ಎಮೋಷನಲ್ ಶಿಫ್ಟ್ಸನ್ನು ಅಲ್ಲೇ ಆಗ್ತಾ ಇರ್ತವೆ. ಅಂದರೆ ಈಗ ಹಳ್ಳಿಗಳಲ್ಲಿ ಹಿಂದೆ ನೋಡಿ ಈ ಥರದ ವಾತಾವರಣದಲ್ಲಿ ಅಲ್ಲಿ ಆಕಸ್ಮಿಕ ಸಾವುಗಳಿರ್ತಿದ್ವು. ಹೌದು. ಆದರೆ ಆತ್ಮಹತ್ಯೆಗಳ ಸಂಖ್ಯೆ ತುಂಬ ಕಡಿಮೆ ಇರ್ತದೆ. ಹೌದು. ಯಾಕೆಂದರೆ ಒಂದು ಹಳ್ಳಿಯಲ್ಲಿ ಒಂದು ಈ ಥರದ ಎಮೋಷನ್ಸನ್ನು ನಿಭಾಯಿಸಕ್ಕೆ ಬೇಕಾಗಿರುವಂಥ ಬೇರೆ ಬೇರೆ ಆಲ್ಟರ್ನೇಟಿವ್ ಸ್ಪೇಸಸ್ ಇರ್ತಾ ಇತ್ತು. ಹೌದು. ಒಂದು ಚಾವಡಿ ಕಟ್ಟೆ ಇರಬಹುದು, ಅಥವಾ ಒಂದು ಸಣ್ಣ ಗುಂಪಿದ್ದಿರಬಹುದು, ಒಂದು ಹೊಲದ ಬದುವಿನ ಮೇಲೆ ಕುಳಿತುಕೊಂಡು ಅವ್ರು ಮಾತಾಡ್ಕೊಳ್ಳುವಾಗ ಕೂಡ ಅವರು ಶೇರ್ ಮಾಡ್ತಾ ಇದ್ದಿರಬಹುದು. ಆದರೆ ಇವತ್ತು ನಮ್ಮ ಅಂದರೆ ಅಭಿವೃದ್ಧಿ ಅಂತ ನಾವು ಕರೀತಾ ಇರುವ ಬದಲಾವಣೆ ತುಂಬ ವೇಗವಾಗಿ ಆಗ್ತಿದೆ ಅಂತ ಹೇಳುವಾಗ ಅಷ್ಟೇ ದೊಡ್ಡ ಬಿರುಕು ಮನುಷ್ಯರ ನಡುವೆ, ಸಂಬಂಧಗಳ ನಡುವೆ ಇದು ಜಾಸ್ತಿ ಅಂದ್ರೆ ಇಲ್ಲಿ ಬೆಸೆಯೋದಿಲ್ಲ, ಪ್ರತ್ಯೇಕಿಸೋದು ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಎಕ್ಸ್ಕ್ಲೂಷನ್, ಈ ಎಕ್ಸ್ಕ್ಲೂಸಿವ್ ಪ್ರಾಕ್ಟೀಸಸ್ ಇದೆಯಲ್ಲ, ಹಿಂದೆ ಸೋಷಿಯಲ್ ಲಾಜಿಕಲ್ ಆಗಿ ನಾವು ಅದನ್ನ ಹೇಳ್ತಾ ಇದ್ವಿ. ಅಂದ್ರೆ ಜಾತಿಗಳ ಮೇಲೆ ಎಕ್ಸ್ಕ್ಲೂಷನ್ ಅನ್ನ ಅಥವಾ ಜೆಂಡರ್ ಮೇಲೆ ಎಕ್ಸ್ಕ್ಲೂಷನ್. ಇಲ್ಲ, ನಾನು ಸುಮ್ಮನೆ ನನಗೆ ಈ ಯುವ ಪೀಳಿಗೆಯನ್ನು ಮಾತಾಡುವಾಗ ನೀ ತುಂಬ ತಮಾಷೆಗೆ ಏನು ಸುಂದರಿ ಹೇಗಿದೆಯೋ ಅಂತ ಕೇಳೋದು, ಅವ್ಯಾಕಿ ಅಂತ. ನನಗನ್ಸ ಅಲ್ಲಿ ಆ ಪದಗಳು, ಅದು ನಿಜವಾಗ್ಲೂ ಅದು ಪದಗಳು ಅದನ್ನು ಕಮ್ಯುನಿಕೇಟ್ ಮಾಡೋದಿಲ್ಲ. ಸಮಥಿಂಗ್ ಮೋರ್ ಆಪ್ತತೆನ ಬಯಸುವಂಥ ಒಂದು ಕಾನ್ಫಿಡೆಂಟ್ ಬಿಲ್ಡಿಂಗ್ ಇದು. ಹಾಗಾಗಿ ಇಲ್ಲಿ ಮೋಟಿವೇಶ್ನಲ್ ಫ್ಯಾಕ್ಟರ್ಸ್, ಒಂದು ಪ್ರೇರೇಪಣೆಗೆ ಒಳಪಡಿಸುವಂಥ ಒಂದು ಸಂದರ್ಭ, ಅಂಥದ್ದು ನಾವು ಕೊಡಲಿಲ್ಲ ಅಂತ ಹೇಳಿದ್ರೆ ಒಂದು ಪಾಸಿಟಿವ್ ಆಗಿ ಇವರ ಎನರ್ಜಿಗಳು ತುಂಬ ಇದ್ದಾವೆ. ಯೂತ್ ಈಸ್ ನೋನ್ ಫಾರ್ ದೇರ್ ಎನರ್ಜೀಸ್. ಅಂದರೆ ಅಲ್ಲಿಗೇನಾಯಿತು, ಶಿಕ್ಷಣ ಸಂಸ್ಥೆ ಆಗಿರ್ಬೋದು ಅಥವಾ ಕುಟುಂಬ ಇರಬಹುದು ಅಥವಾ ಸಮಾಜ ಇರ್ಬೋದು, ಅವರಲ್ಲಿ ಒಂದು ಭದ್ರತೆಯ ಭಾವವನ್ನು ನಾವು ಉಂಟು ಮಾಡ್ತಿಲ್ಲ ಅಂತ ಕಾಣುತ್ತೆ. ಅಂದರೆ ಅಕಸ್ಮಾತ್ ತಪ್ಪು ಮಾಡೋದು ಸಹಜ, ತಪ್ಪನ್ನು ಕ್ಷಮಿಸುವಂಥ ಜಗತ್ತು ಇದೆ ತನ್ನ ಸುತ್ತ, ಅದು ನನ್ನನ್ನು ಕಾಪಾಡೋದು ಪೊರೆಯುತ್ತೆ, ಒಪ್ಪಿಕೊಳ್ಳುತ್ತೆ ಅಥವಾ ಸಂಗೋಪನೆ ಮಾಡುತ್ತೆ ಅನ್ನೋ ಭರವಸೆನೇ ಅವರಿಗಿಲ್ಲ. ಈಗ ಮೊನ್ನೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರು. ಸೊ ಪರೀಕ್ಷೆ ಲೇಟಾಗಿ ಬಂದೆ ಅಂತ ಒಂದು, ಇನ್ನೊಬ್ಬ ಕಾಪಿ ಚೀಟಿ ಸಿಕ್ಕಿದೆ, ನಿಮ್ಮ ತಾಯಿನ ಕರೆಸ್ತಿ ತಂದೆ ಕರೆಸ್ತಿ ಅಂತಂದಿದ್ದಕ್ಕೆ ಅವ್ರನ್ನ ಎದುರಿಸ್ಕಾಗದೆ ಅವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಮತ್ತು ಅದಕ್ಕೆ ಅದನ್ನು ಒಂದು ಕೆಲಸ ಆದಮೇಲಾದರೂ ಕೂಡ ಸೂಕ್ಷ್ಮತೆಯನ್ನು ಗಳಿಸ್ಕೊಳ್ಳದಿರುವಂಥ ಇನ್ಸ್ಟಿಟ್ಯೂಷನ್ಸು, ನಮ್ಮ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ದಿರುವ ಸರ್ಕಾರ ಮತ್ತು ವಿಶ್ವವಿದ್ಯಾಲಯ ಇಷ್ಟೊತ್ತಿಗಾಗಲಿ ಇದನ್ನು ತುಂಬ ಗಂಭೀರವಾಗಿ ಪರಿಗಣಿಸಿ ಒಂದು ಬ್ರೈನ್ ಸ್ಟಾರ್ಮ್ ಥರದ ಒಂದು ಚಿಂತನೆಗಳನ್ನು ಮಾಡಿ ಇದಕ್ಕೆ ಒಂದು ಪರಿಹಾರ ಮಾಡ್ಕೋಬೇಕಾಗಿದೆ. ಯಾಕೆಂದರೆ ನಾವು ಇಷ್ಟೆಲ್ಲ ಮಾಡ್ತಿರೋದು ನಾಳೆಗೆ ಬೇಕಾಗಿರುವಂಥ ಒಂದು ಯುವ ಸಮುದಾಯವನ್ನು ಎಕ್ಸಾಕ್ಟ್ಲಿ ಸೃಷ್ಟಿ ಮಾಡ್ಕೋಬೇಕು, ಒಂದು ಫ್ಯೂಚರ್ ಓರಿಯೆಂಟೆಡ್ ಅವ್ರನ್ನ ಹಂಗೆ ತಯಾರಿಸ್ಬೇಕು ಅಂತ ಇಷ್ಟೆಲ್ಲ ವ್ಯವಸ್ಥೆಗಳು ಮಾಡಿ. ಬಟ್ ಈ ಎಲ್ಲ ವ್ಯವಸ್ಥೆಗಳು ಅವರನ್ನು ನಾವು ಇಷ್ಟು ಪುಕ್ಕಲರನ್ನಾಗಿ ಮಾಡಿ ಅಲ್ಲ, ನಾವು ಒಂದು ಸಣ್ಣ ಇದನ್ನ ನಿಭಾಯಿಸಕ್ಕೆ ಬೇಕಾಗಿ ಮೋಸ್ಟ್ಲಿ ನನಗನ್ನಿಸ್ತದೆ ಒಂದು ಆಪ್ತ ನೆಟ್ವರ್ಕಿಂಗ್ ಒಂದು ಎಲ್ಲ ಇನ್ಸ್ಟಿಟ್ಯೂಷನ್ಗಳ ಮಧ್ಯೆ, ಅದು ಖಾಸಗಿ ಆಗ್ಬೋದು ಅಥವಾ ಸರ್ಕಾರಿ ಕಾಲೇಜ್ಗಳಾಗ್ಬೋದು. ಆ್ಯಕ್ಚುಲಿ ಈ ಇನ್ಸ್ಟಿಟ್ಯೂಷನ್ಗಳೆಲ್ಲ ನಮ್ಮ ಇನ್ಸ್ಟಿಟ್ಯೂಷನ್ ವಿದ್ಯಾರ್ಥಿ ಸ್ನೇಹಿ ಇನ್ಸ್ಟಿಟ್ಯೂಷನ್. ನನಗೆ ಒಂದು ಸ್ಪ್ಯಾನಿಷ್ ಕವಿದು ಒಂದು ನೆನಪು ಬರ್ತದೆ. ಆತ ಏನು ಮಾಡ್ದ ಅಂತ ಹೇಳಿದ್ರೆ ಯುವ ಜನತೆಯನ್ನೇ ಕಾವ್ಯ ಆಗಿಸ್ಕೊಂಡ. ಯುವ ಜನತೆಯನ್ನೇ ಕಾವ್ಯ ಆಗಿಸ್ಕೊಳ್ಳೋದು ಅಂತ ಹೇಳಿದ್ರೆ ನೀವು ನಂಗೆ ಬೇಕು ಅಂತ ಹೇಳುವಂಥದ್ದು, ನಾನು ನಿಮ್ಮೊಟ್ಟಿಗೆ ಇದ್ದೀನಿ, ನಿಮ್ಮ ಎಲ್ಲ ಸಂಕಟಗಳ ಮಧ್ಯೆ ನಾನು ಇದ್ದೀನಿ ಅಂತ ಒಂದು ಆ ಫೀಲಿಂಗ್ಸನ್ನು ಕೊಡುವಂಥದ್ದು. ಹಾಗಾಗಿ ನಾನು ಅವ್ರಿಗೋಸ್ಕರ ಬರೆಯೋದಲ್ಲ, ಅವ್ರಿಗೋಸ್ಕರ ಟೀಚ್ ಮಾಡೋದಲ್ಲ, ಅವ್ರ ಒಟ್ಟಿಗೆ ಕಲಿಯುವಂಥ ಒಂದು ವಾತಾವರಣ. ಅಂದರೆ ಇನ್ನೊಂದು ಮಾತನ್ನು ಮತ್ತೆ ಹೇಳ್ತಿರ್ತಾರೆ, ಇವತ್ತು ತುಂಬ ರೂತ್ಲೆಸ್ ಆಗಿರುವ, ನಿಷ್ಕರುಣಿಯಾಗಿರುವಂಥ ಒಂದು ಸ್ಪರ್ಧೆಯನ್ನು ಹೌದು ನಾವು ಏರ್ಪಾಟ್ ಮಾಡಿಬಿಟ್ಟಿದ್ದೀವಿ. ಸೊ ಅದರಲ್ಲಿ ನೀವು ತುಂಬ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡದೇ ಇರೋಷ್ಟು ತನ್ನ ಬಗ್ಗೆ ತಾನು ಸ್ವಕೇಂದ್ರಿತವಾಗಿ ಯೋಚನೆ ಮಾಡಿಕೊಂಡು ಅದನ್ನು ಸಕ್ಸಸ್ ಅನ್ನೋದನ್ನು ಪಡೆದ ಹುದ್ದೆ ಅಥವಾ ಪ್ಯಾಕೇಜ್, ಎಷ್ಟು ಪ್ಯಾಕೇಜ್ನ ಹಣ ಕ್ಯಾಂಪಸ್ ಸೆಲೆಕ್ಷನ್ ಇತ್ಯಾದಿ ಬರುವಂಥದ್ದು. ಸೊ ಇವೆಲ್ಲ ನಿಜಕ್ಕೂ ಒಂದು ಆ ನಾಗರಿಕ ಸಮಾಜದ ನಾವು ಮಾಡ್ತಿರೋ ತಪ್ಪುಗಳನ್ನ ವಿಜೃಂಭಿಸ್ತಾ ಇದ್ದೀವಿ. ಮತ್ತು ಎಲ್ಲ ಇಲಾಖೆಗಳು ಎಲ್ಲರೂ ಕೂಡ ಇದನ್ನು ದೊಡ್ಡದಾಗಿ ಪ್ರಚಾರ ಮಾಡ್ತಾರೆ. ನಮ್ಮ ಮಂತ್ರಿಗಳು ಅವರು ಕೂಡ ಪ್ರಚಾರ ಮಾಡ್ತಾರೆ, ಅಲ್ಲಿ ಅಷ್ಟು ಕ್ಯಾಂಪಸ್ ಇಂಟರ್ವ್ಯೂಗಳಾಗಿ ಕ್ಯಾಂಪಸ್ ಸೆಲೆಕ್ಷನ್ಸ್ ಆಗಿ ಎಲ್ಲ ಆಗ್ತಿದೆ ಅಂತ. ಬಟ್ ಇವರು ಒಳಗೊಳಗೆ ಮಕ್ಕಳು ಎಷ್ಟು ಟೊಳ್ಳಾಗಿ ಹೋಗ್ತಾ ಇದ್ದಾರೆ. ಅದೌದು, ಅವರ ಒಳಗೆ ಕೊನೆಗೆ ಏನಾಗುತ್ತೆ, ಆ ಪಠ್ಯಕ್ರಮಗಳಂದ್ರೆ ಅದು ಸತ್ಯ ಅಂತ ಹೇಳ್ಬಿಟ್ಟು ನಾವು ನಿರೂಪಿಸ್ತಾ ಹೋಗುವಂಥದ್ದು.
ಅಟ್ಲೀಸ್ಟ್ SLC-ವರೆಗೂ ಓಕೆ, ಪಠ್ಯಕ್ರಮಗಳನ್ನ ಒಂದು ರೀತಿ ನಾವು ಮಾಹಿತಿ ಮೂಲನೇ ಇಟ್ಕೊಂಡಿರ್ತೀವಿ. ಬಟ್ PUC ಬಂದಾಗ ನೀವು ಹೇಳಿದಾಗೆ ಆಗಲೇ ಹದಿಹರೆಯದ ಸಂಸ್ಥೆಗಳೊಟ್ಟಿಗೆ ಅವ್ರ ಕಲಿಕೆನೂ ಆರಂಭ ಆಗ್ತಾ ಇರ್ತದೆ. ಅಲ್ಲಿ ಕನ್ಫ್ಯೂಷನ್ಸ್, ತನ್ನ ಬಗ್ಗೆ ಇತರರ ಬಗ್ಗೆ ಇರೋ ಕನ್ಫ್ಯೂಷನ್ಸು ಅದೊಂದು ಸುಧಾರಿಸ್ಕೊಂಡು ಅವರು ಆ ಹಂತದಿಂದ ಡಿಗ್ರಿಗೆ ಬಂದಿದ ತಕ್ಷಣ ಅಲ್ಲಿ ಕ್ರಿಟಿಕಲ್ ಎಬಿಲಿಟಿನೂ ಅವರಲ್ಲಿ ತುಂಬಿಸ್ಬೇಕು. ಅದು ಅನೇಕ ಸಲ ಅದು ಆ ಕ್ರಿಟಿಕಲ್ ಎಬಿಲಿಟಿ ಯುವ ಪೀಳಿಗೆಗೆ ನಿಮಗೂ ಒಂದು ಆಲೋಚನೆ ಇದೆ, ನೀನು ಈ ಕೆಲಸ ಮಾಡಬಲ್ಲೆ ಅನ್ನೋ ಒಂದು ಸಪೋರ್ಟಿವ್ ಮೆಕ್ಯಾನಿಸಮ್ಸು ನನಗೆ ಅನಿಸ್ತದೆ ಜರೂರಾಗಿ ಆಗಬೇಕಾಗಿದೆ ಅಂತ. ಅಂದರೆ ನನಗನ್ನಿಸೋದು ಇತ್ತೀಚಿನ ವರ್ಷಗಳಲ್ಲಿ ಮೆದುಳನ್ನು ಬೆಳೆಸದೆ ಕೇವಲ ಕೈಗಳು ಮತ್ತು ಕಾಲುಗಳು ಒಂದು ಉತ್ಪಾದನೆಗೆ ಅವಶ್ಯಕವಿರುವ ಮನುಷ್ಯರ ಅಂಗಾಂಗಗಳಿಗೆ ತರಬೇತಿಗಳನ್ನು ಕೊಡುವ ಕೆಲಸ ಆಗ್ತಿದೆ ಹೊರತು, ಆದರೆ ಅವುಗಳನ್ನ ಯಾವುದು ಸರಿ ಯಾವುದು ತಪ್ಪು ಅಂತ ನಿಯಂತ್ರಿಸಬೇಕಾಗಿರುವ ಮನಸ್ಸನ್ನು ಸಿದ್ಧಗೊಳಿಸುವ ಇಲ್ಲಿ ಅಡ್ವರ್ಟೈಸ್ಮೆಂಟ್ಗಳ ಪಾತ್ರನೂ ತುಂಬ ಇದ್ದಾವೆ. ಇಲ್ಲಿ ಒಂದು ಕಾಮನೆಗಳನ್ನ ಪ್ರಚೋದನೆ ಮಾಡುವಂಥದ್ದು, ಹಾಗಾಗಿ ತಕ್ಷಣವೇ ನನಗೆ ತೃಪ್ತಿ ಸಿಗಬೇಕು. ಸೊ ಅಂಥದ್ದು ತುಂಬ ದೊಡ್ಡ ಮಟ್ಟದಲ್ಲಿ ಇವ್ರ ಮೇಲೆ ಪ್ರಭಾವ ಬೀರೋದಿಲ್ವಾ? ಅಲ್ಲ, ಬಟ್ ಅದನ್ನು ನೀವು ಹೇಗೆ ಹೆದರಿಸ್ತೀರಿ ಅಂತ. ಈಗ ಅದಕ್ಕೆ ಅವರನ್ನ ಅದನ್ನ ನಾವಂತೂ ನಿಲ್ಸಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಮಾರುಕಟ್ಟೆಯ ಕೈಗೆ ಹೊರಟೋಗಿದೆ. ದುರಂತ ಏನಂದ್ರೆ ಮಾರುಕಟ್ಟೆಯವರು ಇವತ್ತು ಶಿಕ್ಷಣದ ಒಂದು ಸ್ವರೂಪ ಹೇಗಿರಬೇಕು ಅಂತ ತೀರ್ಮಾನ ಮಾಡುವ ಸ್ಥಿತಿ ಬಂದಿದೆ. ಮೊದಲನೇದಾಗಿ ಸರ್ಕಾರ ಆಗಲಿ ಅಥವಾ ನಮ್ಮ ಶಿಕ್ಷಣ ಸಂಸ್ಥೆಗಳಿಗೆ ಇದನ್ನೊಂದು ಸಮಸ್ಯೆ ಅಂತ ಪರಿಗಣಿಸಬೇಕು. ಮತ್ತು ಕೇವಲ ಈ ಉದ್ಯಮಶೀಲತೆಗೆ ಬೇಕಾಗಿರುವ ಅಥವಾ ಮಾರುಕಟ್ಟೆಗೆ ಬೇಕಾಗಿರುವ ಕೌಶಲ್ಯಗಳ ಜೊತೆಗೆ ನಾವು ಒಬ್ಬ ಒಳ್ಳೆಯ ಆರೋಗ್ಯಕರವಾದ ಮನಸ್ಸುಳ್ಳ ಮನುಷ್ಯನನ್ನ, ನಾಗರಿಕ ಪ್ರಜೆ ನಾವು ಅವರಿಗೆ ಆ ಥರದ ಒಂದು ಸಿಗುವಂಥ ವ್ಯಕ್ತಿಗಳನ್ನಾಗಿ ಮಾಡಬೇಕು ಅನ್ನೋ ಹಂಬಲವನ್ನು ಯೋಚನೆ ಮಾಡಬೇಕು. ಅದಕ್ಕೆ ತಕ್ಕಂತೆ ಒಂದು ನಾವು ಪೆಡಗಾಗಿಗಳನ್ನು ಯೋಚನೆ ಮಾಡಬೇಕಾಗುತ್ತೆ. ಯಾಕೆಂದರೆ ಈಗ ನೋಡಿ, ಮನುಷ್ಯರನ್ನ ಹೀಗೆ ಮಾನವೀಕರಣಗೊಳಿಸಬಹುದಾದಂಥ ಶಾಸ್ತ್ರಗಳೆಲ್ಲವೂ ಕೂಡ ಈಗ ಉನ್ನತ ಶಿಕ್ಷಣದಿಂದ ಕಣ್ಮರೆಯಾಗ್ತಾ ಇದೆ. ಅಂದರೆ ಅವರ ಕನಸುಗಳಿಗೆ ಅಲ್ಲಿ ಚರ್ಚೆಗೆ ಅವಕಾಶನೇ ಇಲ್ಲ. ಅಲ್ಲಿ ಇತಿಹಾಸ ಹೋಯ್ತು, ಸಮಾಜಶಾಸ್ತ್ರ ಬೇಡ. ಆಮೇಲೆ ಇವುಗಳನ್ನು ಈಗ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳು ಸಾವಿರಾರು ಜನ ಬರ್ತಾರೆ. ನೀವು ಆರ್ಟ್ಸಿನ ಬೇರೆ ಬೇರೆ ಕಲಾ ಪ್ರಕಾರಗಳು, ಫಿಲಾಸಫಿ ಯಾವ ಕಾಲಕ್ಕೂ ಅದು ಕಣ್ಮೆ ಲಾಜಿಕ್ ಹೋಯ್ತು, ಫಿಲಾಸಫಿ ಹೊರಡೋಯ್ತು. ಹೀಗೆ ಮತ್ತು ಸಾಹಿತ್ಯ ಇವೆಲ್ಲ ಇನ್ನು ಕೊನೆಯ ಉಸಿರು ಎಳಿತಾ ಇವೆ. ಎಷ್ಟು ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದ 30-40 ವರ್ಷಗಳಿಂದ ಎಷ್ಟೆಷ್ಟು ಜನ, ಎಷ್ಟೆಷ್ಟು ನೂರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಈ ಕೋರ್ಸನ್ನು ಓದ್ತಾ ಇದ್ರು. ಇವತ್ತು ಬೆರಳೆಣಿಕೆಯಷ್ಟು ಜನಗಳಿಗೆ ಅದು ಕುಸಿದಿದೆ. ಸೊ ಈ ಶಾಸ್ತ್ರಗಳನ್ನು ನಾವು ದೂರ ಮಾಡ್ತಾ ಇರೋದು ಪೆಡಗಾಗಿಯಲ್ಲಿ. ಅದಕ್ಕೆ ಸರ್ಕಾರ ನಾವು ಅದಕ್ಕೆ ಗಮನ ಹರಿಸಿ ಅದನ್ನು ಇಲ್ಲ ಇವುಗಳನ್ನ ಪಾಪ್ಯುಲರೈಸ್ ಮಾಡಿ ಅಥವಾ ರೀಡಿಸೈನಿಂಗ್ ಮಾಡಿ. ಈಗ ಕಾಮರ್ಸ್ನಲ್ಲಿ ಅವರಿಗೆ ಈಗ ಅವುಗಳ ಜೊತೆಗೆ ಮಾನವೀಯವಾದ ಸಂಗತಿಗಳನ್ನು ಕಲಿಸುವಂಥ ಶಾಸ್ತ್ರಗಳನ್ನು ನಾವು ಅಥವಾ ವಿಜ್ಞಾನದ ಜೊತೆಗೆ ತಂತ್ರಜ್ಞಾನದ ಜೊತೆ ಮಿಕ್ಸ್ ಮಾಡ್ಬೋದಾಗಿತ್ತಲ್ಲ. ಈಗ ನಾನು ಯುರೋಪ್ನಲ್ಲೆಲ್ಲಾದರೂ ಇವಾಗ ಸಂಗೀತ ಮತ್ತು ಗಣಿತವನ್ನು ಓದೋದಕ್ಕೆ ಯೂನಿವರ್ಸಿಟಿ ಒಪ್ಕೊಳ್ಳೋದಾದ್ರೆ, ಇವತ್ತಿಗೂ ನಾವು ಇಲ್ಲ ವಿಜ್ಞಾನ ಓದ್ಬೇಕಾದ್ರೆ ನೀವು ಮ್ಯಾಥ್ಸ್ ಓದ್ಬೇಕಾದ್ರೆ ಜೊತೆಗೆ ಫಿಸಿಕ್ಸ್ ಓದಲೇಬೇಕು ಅಂತ ಒತ್ತಾಯಿಸ್ತೀವಲ್ಲ ನಾವು. ಅಲ್ಲ, ಈಗ ಒಂದು ಮುಕ್ತ ಆಯ್ಕೆ ಒಂದು ಅದು ಬಂದಿದೆ. ಮುಕ್ತ ಆಯ್ಕೆ ಒಂದು ತನ್ನ ಸಬ್ಜೆಕ್ಟ್ ಬಿಟ್ಟು ಇನ್ನೊಂದು ಆಯ್ಕೆಯ ಸಬ್ಜೆಕ್ಟ್ ಅದು ಕೊಡಬೇಕು ಅಂತ. ಬಟ್ ಇಲ್ಲಿ ನಾವು ಇಂದಿನ ವಿಚಾರಕ್ಕೆ ಬರೋದಾದರೆ, ತಕ್ಷಣವೇ ಒಬ್ಬ ವಿದ್ಯಾರ್ಥಿ, ಯುವ ಸ್ನೇಹಿತ ಅಥವಾ ಸ್ನೇಹಿತೆಯನ್ನು ನಾವು ಎದುರುಗೊಂಡಾಗ ಅವರ ಮುಖಚರ್ಯಗಳಲ್ಲಿ ಅವರ ಭಾವನೆಗಳು ವ್ಯಕ್ತ ಆಗ್ತಾ ಇರ್ತಾವಲ್ವಾ. ಅಂಥ ಭಾವನೆಗಳು ವ್ಯಕ್ತ ಆದಾಗ, ಇಲ್ಲಪ್ಪ ನೀನು ನನ್ನ ಎದುರಿಗೆ ನಿನಗೇನು ತೊಂದರೆ ಆಗೋದಿಲ್ಲ, ನಿರಾಳವಾಗಿರೋದು ಅಂತ ಒಂದು ಫೀಲಿಂಗ್ಸ್ ನಾವು ಕಮ್ಯುನಿಕೇಟ್ ಮಾಡಲಿಕ್ಕೆ ಆಗೋದಿಲ್ವಾ? ಅಲ್ಲ, ಅದಕ್ಕೆ ಬೇರೆ ಬೇರೆ ಮಾಧ್ಯಮಗಳನ್ನು ನಾವು ಬಳಸಬೇಕಾಗ್ತಿತ್ತು. ಯಾಕೆಂದರೆ ಮಾತೇ ಎಲ್ಲವನ್ನು, ಮಾತಿನ ಮೂಲಕವೇ ಎಲ್ಲವನ್ನು ಕಮ್ಯುನಿಕೇಟ್ ಮಾಡೋಕ್ಕಾಗೋದಿಲ್ಲ. ಈಗ ನಾನು ಆಗಲೇ ಆರಂಭದಲ್ಲಿ ಪ್ರಸ್ತಾಪಿಸಿದ್ದೆ. ಈಗ ನನ್ನ ವೈಯಕ್ತಿಕ ಜೀವನ ನೋಡಿದ್ರೆ ನನ್ನ ಜೊತೆಗೆ ಯಾರು ತುಂಬ ಇವತ್ತಿಗೂ 30 ವರ್ಷಗಳಿಂದಲೂ ತುಂಬ ಇಂಟಿಮೇಟ್ ಆಗಿ ಸ್ಟೂಡೆಂಟ್ಸ್ ಇದ್ದಾರೆ. ಅವರೆಲ್ಲ ಥಿಯೇಟರ್ ಮೂಲಕ ನನಗೆ ಕನೆಕ್ಟ್ ಆದವರು. ಕರೆಕ್ಟ್. ಸೊ ಹಾಗಾಗಿ ಅಥವಾ ಯಾವುದಾದ್ರೂ ಒಂದು ಮನೋರಂಜನಾ ಮಾಧ್ಯಮದ ಮೂಲಕ, ನಾನು ಚಿತ್ರಕಲಾ ಪರಿಷತ್ತಲ್ಲಿ ಮೇಸ್ಟ್ ಆಗಿದ್ದೆ. ಅಲ್ಲಿ ಅವರಿಗೆ ಚಿತ್ರಕಲೆಯನ್ನು ನೀವು ಅದು ಆಚೆಗೆ ತಂದು ಥಿಯೇಟರ್ ಮೂಲಕ ಚಿತ್ರಕಲೆ ಮಾಡಿ ಅಂತ ಒಂದು ಎಕ್ಸ್ಟೆನ್ಷನ್ ಕ್ರಿಯೇಟ್ ಮಾಡಿದ್ವಿ.
ಅವಾಗೆಲ್ಲ ಭಾಳ ಸಂತೋಷ ಆಗೋಯ್ತು ಅದು. ಅಂದರೆ ಇಡೀ ಸಂಡೇಗಳು ನಾವು ಬನ್ನಿ ತರಗತಿಗಳು ನಡೆಸೋಣ ಅಂತಂದರೆ ಬೆಳಗ್ಗೆ ಸಂಡೇ ಇವತ್ತು ಆ್ಯಕ್ಚುಲಿ ಕ್ಲಾಸ್ ಟೈಮಲ್ಲೇ ಚಕ್ರ ಹೊಡೆದು ಹೋಗ್ತಾರೆ. ಆಗ ಇಡೀ ಸಂಡೇಗಳು ಬಂದು ನಾಟಕ ಮಾಡೋಕ್ಕೆ ಬರ್ತಾ ಇದ್ದರು, ಇದರಲ್ಲಿ ಕಲಾ ಶಿಬಿರಗಳಲ್ಲಿ ಭಾಗವಹಿಸೋಕೆ ಬರ್ತಾ ಇದ್ದರು. ಈ ರೀತಿಯಾದಂಥ ಕೆಲವು ಈ ಔಟ್ ಆಫ್ ದಿ ಬಾಕ್ಸ್ ನಾವು ಯೋಚಿಸಿ ಮಕ್ಕಳಿಗೆ ಬೇಕಾಗಿರುವ ಅವರಿಗೆ ತಮ್ಮ ಇಂಟ್ರೆಸ್ಟ್ ಏನು, ತಾನು ತನ್ನ ಕೋರ್ ವ್ಯಕ್ತಿತ್ವದ ಅರ್ಜಿ ಎಲ್ಲಿದೆ ಅನ್ನೋದನ್ನ ಗುರುತಿಸಿಕೊಳ್ಳೋದಕ್ಕೆ ಬೇಕಾಗಿರೋದು ವಾತಾವರಣವನ್ನೇ ಎಜುಕೇಶನ್ ಕೊಡ್ತಾ ಇಲ್ಲ ಅಂತ ನನಗೆ ಅನ್ಸುತ್ತೆ. ಅಂದ್ರೆ ಆಪ್ಟಿಟ್ಯೂಡ್ ಒಂದು ಅಲ್ಲಿ ಎಲ್ಲಿ ಅವ್ರದ್ದು ಏನೋ ಸ್ಟ್ರೆಂತ್ ಇರುತ್ತೆ. ಅವ್ರು ಯಾರೋ ಒಬ್ಬ ಮ್ಯೂಸಿಕಲ್ ಅವ್ನು ತುಂಬಾ ಸ್ಟ್ರೆಂತ್ ಇರುತ್ತೆ, ಬಟ್ ಅವ್ನು ತಗೊಂಡೋಗ್ಬಿಟ್ಟು ನಾವು ಕಾಮರ್ಸ್ ಅಲ್ಲಿ ಓದಿಸ್ತಾ ಇರ್ತೀವಿ, ಅವನಿಗೆ ಅಲ್ಲಿ ಅದು ತನ್ನ ಜೀವನ ಅಲ್ಲ ಅಂತ ಅನಿಸ್ತಿರುತ್ತೆ. ಇಲ್ಲಿ ಮೊನ್ನೆ ಒಂದು ಈಗ ಸೆಕೆಂಡ್ PUC ಪಾಸ್ ಆಗಿದ್ದಾನೆ, ಸೆಟ್ ಎಕ್ಸಾಮ್ ಬರೆದಿದ್ದಾನೆ, ಬಟ್ ಮಾರ್ಕ್ಸ್ ಬಂದಾಗ 67% ಮಾತ್ರ ಅಂತ ಹೇಳ್ಬಿಟ್ಟು ಅವ್ರ ತಂದೆ ನನ್ನ ಹತ್ರ ಬಂದು ಈತನಿಗೆ ಕಂಪ್ಯೂಟರ್ ಸೈನ್ಸ್ ಕೊಟ್ಬಿಡೋಣ ಅಂತ. ಆಮೇಲೆ ನಾನು ಕೇಳಿದೆ ಆತಂದು ಆಸಕ್ತಿ ಏನು ಅಂತ. ಆತ ಬಂದಾಗ ನಾನು ಕೇಳಿದೆ ನಿನ್ಗೆ ಏನು ಆಸಕ್ತಿ ಇದೆಯಪ್ಪ? ಸಡನ್ನಾಗಿ ಅವನು ಫಿಸಿಕ್ಸಲ್ಲಿ ಇಂಟ್ರೆಸ್ಟ್ ಅಂತ ಹೇಳಿದೆ. ಫಿಸಿಕ್ಸಲ್ಲಿ ಕಮ್ಮಿ ಮಾರ್ಕ್ಸ್ ಬಂದಿದೆ, ನಿನಗೆ ಎಲ್ಲಿ ಏನು ಸಿಗ್ತದೆ ಅಂತ. ನಾನು ಇಮ್ಮಿಡಿಯೇಟಾಗಿ 2 ದಿವಸ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ, ಅದು ಸೆಟ್ಲ್ ಆಗಲಿ, ಆತನಿಗೆ ಏನು ಬೇಕು ಅನ್ನೋದು ಕಡೆ ನೀವು ಒಂದು ಸ್ವಲ್ಪ ಗಮನ ಕೊಡಿ ಅಂತ ಪೇರೆಂಟ್ಸ್ಗೂ ಹೇಳಿದೆ ನಾನು. ಅಂದರೆ ಹೊರಗಿನ ಜಗತ್ತು, ಆಗಲೇ ನೀವು ಹೇಳಿದ್ರಲ್ಲ, ಈ ಕಾಂಪಿಟೇಟಿವ್ ಜಗತ್ತಲ್ಲಿ ನಾವು ಸಕ್ಸಸ್ ಆಗಬೇಕಾದ್ರೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, BCA ಕೋರ್ಸ್ಗಳು ಶುರು ಮಾಡಬೇಕು, ಅಥವಾ ಅದೇ ಕಂಪ್ಯೂಟರ್ ಸೈನ್ಸ್ಗೆ ಹೋಗಬೇಕು. ಇದು ಅಂತಿಮವಾಗಿ ಎಷ್ಟು ಮಂದಿಗೆ ಅಲ್ಲಿ ಅವಕಾಶಗಳಿದ್ದಾವೆ. ಕಂಪ್ಯೂಟರ್ ಅನ್ನೋದು ಒಂದು ಸ್ಕಿಲ್. ಆ ಸ್ಕಿಲ್ಲು ನಾವು ಮೊಬೈಲ್ಗಳು ಉಪಯೋಗಿಸ್ತಾನೆ ಎಲ್ಲರೂ ಕಲಿತಾ ಹೋಗ್ತಾ ಇರ್ತಾರೆ. ಅದನ್ನು ಪುನಃ ಒಂದು ಮಾಡೆಲ್ ಆಗಿ ನಮ್ಮ ಎದುರಿಗೆ ನಿಲ್ಲಿಸುವಂಥದ್ದು, ಯುವ ಪೀಳಿಗೆ ಎದುರು ನಿಲ್ಲಿಸುವಂಥದ್ದು, ಅದು ಅನ್ನೆಸೆಸರಿ ಟೆನ್ಷನ್ಸನ್ನು ಕ್ರಿಯೇಟ್ ಮಾಡ್ತಾ ಇರ್ತದಲ್ವಾ. ಒಂದು ಒಟ್ಟು ಮಾರ್ಕ್ಸ್ ಬಗ್ಗೆ ಈ ಅಂಕಗಳು, ಅದರ ಸೈಕಾಲಜಿನ ನಾವು ಹೊಡೆದಾಗ್ಬಿಡ್ಬೇಕು. ನಾವು ಈಗ ನೋಡಿ, ಇದೊಂದು ತಕ್ಷಣ ಇದು ಬಹಳ ಇನ್ನೂ, ಯಾಕಂದರೆ ಇಂಟ್ರೀಮ್ ರಿಪೋರ್ಟ್ ಮಾತ್ರ ಕೊಟ್ಟಿದ್ದಾರೆ ನಮ್ಮಲ್ಲಿ ಸ್ಟೇಟ್ ಎಜುಕೇಷನ್ ಪಾಲಿಸಿಯವರು. ಅದರಲ್ಲಿ ಏನು ಬದಲಾವಣೆ ಮಾಡಿದ್ದಾರೆ ಅಂದರೆ, ಈಗ NEP ಬಂದಾಗ ಅವರು ಈ ಪರೀಕ್ಷೆಯ ಒತ್ತಡನ ಕಡಿಮೆ ಮಾಡಬೇಕು ಅಂತ ಹೇಳ್ಬಿಟ್ಟು 60-40 ರೇಷಿಯೋದಲ್ಲಿ ಹೌದು. ಅದನ್ನು ಸರಿಯಾಗಿ ನಿಭಾಯಿಸೋದಕ್ಕೆ ಮತ್ತು 2 ವರ್ಷದಲ್ಲಿ ಅದನ್ನು ಪ್ರಯೋಗ ಸಕ್ಸಸ್ ಅದು ಫೇಲ್ಡ್ ಅಂತ ಹೇಳೋಕ್ಕೆ ಅದು ಸಮಯ ಸಾಲದು. ಈಗ ಮತ್ತೆ ನಾವು 80-20 ರೇಷಿಯೋಗೆ ಇವ್ರು ಮಾಡಿದ್ದಾರೆ. ಸೊ ಇದು ಮತ್ತೆ ವಿದ್ಯಾರ್ಥಿಗಳ ಮೇಲಿನ ಒತ್ತಡವನ್ನು ಇವರಂದರೆ ಪರೀಕ್ಷೆಗಳನ್ನು ಸರಿಯಾಗಿ ನಿಭಾಯಿಸಿ ಮಕ್ಕಳು ಬರದೇ ಪಾಸ್ ಆಗಬೇಕು. ನಾವು ಅದನ್ನು ಕಂಟಿನ್ಯೂಯೇಷನ್ ಇವ್ಯಾಲ್ಯುಯೇಷನ್ ಸಿಸ್ಟಮ್ ಅಂತ ನಾವೆಲ್ಲ ಕರಿತಾ ಇದ್ವಿ. ಮತ್ತು ಮಕ್ಕಳಿಗಿರೋ ಬೇರೆ ಬೇರೆ ಚೈತನ್ಯಗಳನ್ನೆಲ್ಲ ಗುರುತಿಸಿ ಅವರಿಗೆ ಅದ್ರ ಮೂಲಕ ಅವರನ್ನು ಅಸೆಸ್ ಮಾಡಬೇಕು ಅನ್ನೋದಿತ್ತು. ಅದು ಮತ್ತೆ ರೆಡ್ಯೂಸ್ ಹಿಂದಕ್ಕೆ ಬ್ಯಾಕ್ ಸೀಟ್ಗೆ ಹೋಗ್ತಾ ಇದೆ. ಸೊ ಹಾಗಾಗಿ ಒಳಿತು ಮಾಡಬೇಕು ಅಂತ ಯೋಚಿಸ್ತಾ ಇರೋರೆಲ್ಲರೂ ಕೂಡ ಮತ್ತೆ ತಪ್ಪುಗಳನ್ನೇ ಮಾಡ್ತಿದ್ದಾರೆ. ಇಲ್ಲಿ ಸರ್ಕಾರದ ಹೊಣೆಗಾರಿಕೆನೂ ಇದೆ. ಇತ್ತೀಚೆಗಂತೂ ಮಾಧ್ಯಮಗಳು ಅದು ನಿಜವಾಗ್ಲೂ ಯಾವ ಇದಕ್ಕೆ ಫೋಕಸ್ಗಳು ಕೊಡ್ತಾ ಇದ್ದಾವೆ. ಹಾಗಾಗಿ ಪಾಲಿಸಿ ಲೆವೆಲಲ್ಲಿ ಬದಲಾವಣೆ ತರುವಂಥ ನಮ್ಮ ಸರ್ಕಾರಗಳು ರೆಡಿ ಇದ್ದಾವ, ಅದೂ ಒಂದು ಸಣ್ಣ ಸಮಸ್ಯೆ ಇದೆ. ಬಟ್ ಕಮಿಂಗ್ ಬ್ಯಾಕ್ ಟು ನಮ್ಮ ಯುವ ಜನತೆ, ಅಲ್ಲಿ ನಮ್ಮ ಸಿವಿಕ್ ಸೊಸೈಟೀಸ್ ಕೆಪಬಿಲಿಟೀಸು, ನಾಗರಿಕ ಸಮಾಜ ಇಂಥ ಯುವ ಪೀಳಿಗೆಗೆ ಪರ್ಯಾಯ ವ್ಯವಸ್ಥೆಗಳನ್ನ ಕಲ್ಪಿಸುವ ಒಂದು ತಾಣಗಳಾಗಲಿಕ್ಕೆ ಆಗುತ್ತಾ? ಸಂಬಂಧಗಳು ಖಂಡಿತ ಬದಲಾಗ್ತಾ ಇದ್ದಾವೆ. ಇವತ್ತು ಡಿಜಿಟಲ್ ಮೀಡಿಯಾ ಅಂತ ಬಂದಿರೋದ್ರಲ್ಲೇ ಅವರು ಬೇರೆ ಬೇರೆ ಆಸೆ ಆಮಿಷಗಳಿಗೆ ಒಳಗಾಗ್ಬೋದು. ಬಟ್ ಅದನ್ನು ತಕ್ಷಣವೇ ಗುರುತಿಸಿ ಅದಕ್ಕೆ ಪರಿಹಾರ ಇಮ್ಮಿಡಿಯೇಟ್ ಕೊಡುವಂಥದ್ದು. ನೀವು ಆಗಲೇ ಸಮಸ್ಯೆನ ಗುರುತಿಸೋದು ಅಂತ ಹೇಳಿದ್ರಿ. ಗುರುತಿಸಿದ ತಕ್ಷಣವೇ ನೆಕ್ಸ್ಟ್ ಪರ್ಯಾಯ ವ್ಯವಸ್ಥೆ ಏನು? ಅಲ್ಲ, ಪರ್ಯಾಯ ವ್ಯವಸ್ಥೆ ಅದಕ್ಕೆ ಈಗ 1-to-1 ಥರದ, ಅಂದರೆ ಈ ನಮ್ಮ ಡಯಾಗ್ನೈಸ್ ಮಾಡಿ ಡಾಕ್ಟರ್ ಸಮಾಲೋಚನೆ ಇವು ಕೊಡ್ತಾರಲ್ಲ, ಆ ಥರದ್ರಲ್ಲಿ ಆಗಕ್ಕೆ ಸಾಧ್ಯ ಇಲ್ಲ. ಪ್ರಿಸ್ಕ್ರಿಪ್ಷನ್ ಬೇಡ, ತುಂಬಾ ಕಾಂಪ್ರಿಹೆನ್ಸಿವ್ ಆಗಿದೆ ಇವತ್ತಿನ ಆ ಸಮಸ್ಯೆಯ. ಇವು ನನ್ನ ಪ್ರಕಾರ ವಿದ್ಯಾರ್ಥಿಗಳ ಸಾವುಗಳು ಅಥವಾ ವಿದ್ಯಾರ್ಥಿಗಳು ಕ್ರೈಮಲ್ಲಿ ಭಾಗವಹಿಸ್ತಾ ಇರೋದು, ಸಮಾಜ ಶಿಥಿಲವಾಗ್ತಾ ಇರುವಾಗ, ಅದು ಬಿಕ್ಕಟ್ಟನ್ನು ಅನುಭವಿಸ್ತಾ ಇರುವಾಗ ಅಲ್ಲಲ್ಲಿ ಕಾಣಿಸ್ತಿರುವಂಥ ಲಕ್ಷಣಗಳು ಅಂತ. ಈ ರೋಗ ಬರಬೇಕಾದ್ರೆ ಮೈ ಮೇಲೆ ಎಲ್ಲ ಕುರು ಬರೋದು, ಬೊಬ್ಬೆ ಬರೋದು ಆಗುತ್ತಲ್ಲ, ಆ ಥರದ ಸೂಚನೆಗಳಾಗಿ ಇವುಗಳನ್ನ ನಾವು ಕಂಡ್ರೆ ದೇಹಕ್ಕೆ ಬಂದಿರುವ ರೋಗದ ಬಗ್ಗೆ ನಾವು ಎಚ್ಚರಗೊಳ್ಳೋದಕ್ಕೆ ಸಾಧ್ಯ ಅಂತ. ಪ್ರಿವೆನ್ಷನ್ ಅದು ಬಂದ್ಬಿಡ್ತದಲ್ವಾ.
ಪ್ರಿವೆನ್ಷನ್ ಅಂದರೆ ನೀವು ಮೊದಲು ಹೋಲಿಸ್ಟಿಕ್ ಆಗಿ ಯೋಚನೆ ಮಾಡೋದು ಬರಬೇಕಲ್ವೇ. ನಿಮಗೆ ಈ ಮಕ್ಕಳ ಇಂಡಿವಿಜುವಲ್ ಕೇಸ್ ಅಂತ ನಾವು ಪರಿಗಣಿಸ್ತಾ ಇದ್ದೀವಲ್ಲ. ಯಾರೋ ಒಬ್ಬ ವಿದ್ಯಾರ್ಥಿ ಸತ್ತರೆ ಅವನ ಕುಟುಂಬನೋ ಅವನೋ ಅದಕ್ಕೆ ನೇರ ಹೊಣೆ ಮಾಡಿ ಅದು ಆ ರೀತಿ ನಾವು ಅರ್ಥ ಮಾಡ್ಕೋತಾ ಇದ್ದೀವಿ. ನನಗನ್ಸೋದು ಅದು ಇಟ್ ಇಸ್ ಅ ಫೇಲ್ಯೂರ್ ಆಫ್ ದಿ ಸೊಸೈಟಿ. ದಟ್ಸ್ ರೈಟ್. ಇದು ಒಂದು ಒಟ್ಟು ಆಮೇಲೆ ಇಟ್ ಇಸ್ ಅ ಫೇಲ್ಯೂರ್ ಆಫ್ ದಿ ಎಜುಕೇಶನ್. ಒಟ್ಟು ಶಿಕ್ಷಣ ಅಂದ್ರೆ ಒಂದು ಸಾಂಸ್ಕೃತಿಕ ಮೌಲ್ಯ ವ್ಯವಸ್ಥೆನೇ ಕುಸಿತಾ ಇದೆ. ಅಂದ್ರೆ ಒಂದು ಶಿಕ್ಷಣ ಅವನು 14-15 ವರ್ಷಗಳ ಕಾಲ ಓದಿದ ಒಬ್ಬ ಹುಡುಗ ಅಥವಾ ಹುಡುಗಿಯಲ್ಲಿ ಬದುಕಿನ ಬಗ್ಗೆ ಅದನ್ನು ತಾನು ನಿಭಾಯಿಸಬೇಕು. ಸಮಸ್ಯೆ ಇರಬಹುದು ಅಥವಾ ಯಾವುದೇ ರೀತಿಯಾದಂಥ ಮಾನಸಿಕ ತಲ್ಲಣ ಇರ್ಬೋದು, ಇದನ್ನು ನಿಭಾಯಿಸಬಹುದು ಅನ್ನುವಂಥ ವಿಶ್ವಾಸವನ್ನು ಭರವಸೆಯನ್ನು ಹುಟ್ಟಿಸದೆ ಹೋದರೆ ಅದು ಶಿಕ್ಷಣದ. ನಾ ಫಸ್ಟ್ ಕ್ಲಾಸ್ ಹೋಗಿದ ತಕ್ಷಣನೇ ನನ್ನ ಕ್ಲಾಸಸ್ ಶುರುವಾಗೋದೇನೆ ಪ್ರಶ್ನೆಗಳು ನೀವು ಕೇಳಿದ್ರೆ ಮಾತ್ರ ನಾನು ಮಾತಾಡ್ತೀನಿ ಅಂತ. ಪ್ರಶ್ನೆ ಕೇಳೋದಕ್ಕೆ ಅಲ್ಲೊಂದು ಕುತೂಹಲನ ಅವರಲ್ಲಿ ಹುಟ್ಟಾಕುವಂಥದ್ದು. ಅಲ್ಲಿ ಸಮಸ್ಯೆ ಇರೋದು ಮತ್ತೆ ಇವೆಲ್ಲ ಎಲ್ಲಿರ್ತವೆ, ಇಂಡಿವಿಜುವಲ್ ಟೀಚರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಹೌದು. ಈ ಒಟ್ಟಾರೆ ಕರ್ನಾಟಕದಲ್ಲಿರುವ ಎಲ್ಲ ಕಾಲೇಜುಗಳಲ್ಲಿ ಎಲ್ಲ ಶಾಲೆಗಳಲ್ಲಿ ಇರುವಂಥ ಅಧ್ಯಾಪಕರ ಒಟ್ಟು ಸಮೂಹ ಎದುರಿಸ್ತಾ ಇರುವಂಥ ಸಮಸ್ಯೆ ಆಗಿದ್ದನ್ನು ನಾವು ನೋಡಿದ್ರೆ ಆಗ ಇದನ್ನ ಬೇರೆ ಥರ ನಾನು ಒಪ್ಕೊಳ್ತೀನಿ. ಬಟ್ ಅನೇಕ ಸಲ ಏನಾಗುತ್ತೆ, ಈ ಯುವ ಪೀಳಿಗೆಯಲ್ಲಿ SLC PUC ಮತ್ತು ಡಿಗ್ರಿ ಸಮಯದಲ್ಲಿ, ಅದು ಫಸ್ಟ್ ಇಯರ್ ಡಿಗ್ರಿ ಸಮಯದಲ್ಲಿ ಡಿಗ್ರಿ ಪಾಸ್ ಆಗಿರೋರು ರೇರಾಗಿ 1-2 ಘಟನೆಗಳು ಅದಾಗ್ತಾ ಇರ್ತವೆ. ಉದ್ಯೋಗ ಭರವಸೆ ಇಲ್ಲದಿರುವಂಥದ್ದು ಅದೆಲ್ಲ ಹೌದು. ಒಂದು ಏನು ಕತ್ತಿಚ್ಚುವ ಒಂದು ಬಿಕ್ಕಟ್ಟನ್ನು ವಿದ್ಯಾರ್ಥಿನಿಯರು ಎದುರಿಸಲೇಬೇಕಾಗುತ್ತೆ. ಬಟ್ ಅದು ಹ್ಯಾಂಡಲ್ ಮಾಡಲಿಕ್ಕೆ ಒಂದು ಇನ್ಸ್ಟಿಟ್ಯೂಷನ್ ಶುರು ಮಾಡೋರು ತಕ್ಷಣವೇ ಅದಕ್ಕೆ ಒಂದು ವ್ಯವಸ್ಥೆನೂ ಮಾಡ್ಕೋಬೇಕು ಅಂತ. ಈ ಹಿಂದೆ ಪ್ರತಿಯೊಂದು ಪ್ರೈಮರಿ ಸ್ಕೂಲಿಂದನೇ ಥಿಯೇಟರ್ ಒಂದು ಸ್ಕಿಲ್ ಒಂದು ಕಲಿಸ್ಬೇಕು ಅಂತ ಹೇಳ್ತಾ ಇದ್ದು, ಒಂದು ಸಣ್ಣ ಏನು ಮ್ಯೂಸಿಕ್ ಸಂಗೀತನೂ ಕಲಿಸ್ಬೇಕು ಅಂತ ಹೇಳ್ತಾ ಇದ್ದು, ಅದೊಂದು ಇತ್ತು. ಬಟ್ ಅದ್ಯಾಕೋ ಇನ್ನೂ ಅದು ಆಗಿದೆ ಅಂತ ನನಗಂತೂ ಅನಿಸ್ತಾ ಇಲ್ಲ. ಅದು ಎಲ್ಲ ಮೀಡಿಯಾದವ್ರಿಗೂ ಶಿಕ್ಷಣ ಅನ್ನೋದು ಭಾಳ ಮುಖ್ಯವಾದ ಸಂಗತಿ ಅಲ್ಲ ಅವ್ರಿಗೆ. ಯಾಕೆಂದ್ರೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದೆಲ್ಲ ಆದಾಗ ಮತ್ತೆ ಅದನ್ನೊಂದು ಫ್ರಂಟ್ ನ್ಯೂಸ್ ಮಾಡೋದು ಬಿಟ್ಟರೆ ಅವ್ರಿಗೆ ಆ್ಯಕ್ಚುಲಿ ಈ ಥರ ಶಿಕ್ಷಣದಲ್ಲಿ ದಿನೇ ದಿನೇ ಕುಸಿತಾ ಇರುವಂಥ ಗುಣಮಟ್ಟ. ಇವತ್ತು ಮಕ್ಕಳು ಕನ್ನಡ ಡಿಗ್ರಿ ಮಾಡ್ಕೊಂಬತ್ತಾರೆ, ಬರೆಯೋಕ್ಕೆ ಬರಲ್ಲ, ಮಕ್ಕಳಿಗೆ ಸರಿಯಾಗಿ ಓದೋಕ್ಕೆ ಬರಲ್ಲ. ಇಂಥವುಗಳಿಗೆ ಯಾಕೆ ಇದು ಇಷ್ಟು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸ್ತಾ ಇದೆ, ನಾವು ಏನು ಮಾಡ್ತಾ ಇದ್ದೀವಿ, ಇದು ಯಾಕೆ ಶಿಕ್ಷಣದಲ್ಲಿ ಏನಾಗ್ತಿದೆ ಅಂತ ಒಂದು ಈಗ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಥರ ಅದನ್ನು ಆ ಬೇರುಗಳನ್ನು ಹುಡುಕುವ, ಅದಕ್ಕೆ ಎಲ್ಲಿ ಸಮಸ್ಯೆ ಆಗ್ತಿದೆ ಅಂತ ಹೇಳುವಂಥ ಪ್ರಯತ್ನಗಳು ಮೀಡಿಯಾದಲ್ಲೂ ಕೂಡ ಹೆಲ್ಪ್ ಮಾಡ್ತಿದ್ದಾರೆ. ನನಗೆ ಇದರಲ್ಲಿ ಮೀಡಿಯಾದ ಪಾತ್ರನೂ ಇಲ್ಲಿ ತುಂಬ ಮುಖ್ಯ ಆಗುತ್ತೆ ಅಂತ. ಅಟ್ಲೀಸ್ಟ್ ನಮ್ಮ ಯುವ ಪೀಳಿಗೆಗೆ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಸ್ಗೆ ಒಂದು ಕಾಲಮ್ ಅಂತ ಇಟ್ಟರೆ ನನಗನ್ನಿಸ್ತದೆ ಅದು ಎಲ್ಲೋ ಒಂದು ಕಡೆ ರೀಚ್ ಔಟ್ ಆಗ್ಬೋದು ಅಂತ. ಬೋತ್ ಡಿಜಿಟಲ್ ಮೀಡಿಯಾ ಆ್ಯಸ್ ವೆಲ್ ಎಸ್ ಪ್ರಿಂಟ್ ಮೀಡಿಯಾ, ಅವುಗಳಲ್ಲೂ ಇದು ಈ ಬಗ್ಗೆ ಚರ್ಚೆಗಳು ತುಂಬಾ ಆಗಬೇಕು. ಇತ್ತೀಚೆಗೆ ಒಂದಷ್ಟು ದೊಡ್ಡ ಶಿಫ್ಟ್ಸ್ ಆಗ್ತಾ ಇದ್ದಾವೆ. ಆ ಶಿಫ್ಟ್ಸಲ್ಲಿ ಪುನಃ ಫೋಕಸ್ ವಾಪಸ್ಸೇ ಪಾಸಿಟಿವ್ ನೆಟ್ವರ್ಕಿಂಗ್ಗೆ ಸಿಗಬೇಕು ಅಂತ ನನ್ನ ಅನಿಸಿಕೆ. ಅಲ್ಲಿ ಒಟ್ಟಾರೆ ನಾವು ನಮ್ಮಂಥವ್ರು ಹೀಗೆ ನಮ್ಮ ಲೋಕಾಭಿರಾಮ ಹರಟೆ ಒಳಗೆ ಇಂಥ ವಿಷಯಗಳನ್ನು ನಾವು ಮಾತನಾಡಿ ನಮಗಿದ್ದಂಥ ಒಂದು ಗಿಲ್ಟನ್ನು ನಾವು ಕಳ್ಕೊಂಡ್ಬಿಡ್ತೀವಿ. ಈ ಅಪರಾಧಿ ಪ್ರಜ್ಞೆ ಹೋಗ್ಲಾಡ್ಸ್ಕೋಬೇಕಲ್ವಾ? ಎಲ್ಲಿ ಹೇಗೆ ಹೋಗ್ಲಾಡ್ಸೋದು? ಮಾತಾಡ್ಕೊಂಡು ಹೋಗ್ಲಾಡ್ಸ್ಕೋತೀವಲ್ಲ. ಇಲ್ಲ, ಅಷ್ಟೇ ಅಲ್ಲ, ನಮ್ಮ ಯುವ ಪೀಳಿಗೆಯಲ್ಲಿನೂ ಅಂತ ಅಪರಾಧಿ ಪ್ರಜ್ಞೆನ ನೆಟ್ವರ್ಕ್ಗಳು ಇಲ್ದಾಗ ಅದೇ ಇದು ಮಾಡ್ತದಲ್ವಾ? ಸಂವೇದನೆಗಳಿದೆ ಅಂತ ಹೇಳ್ತಿರೋರೆಲ್ಲ ಬರೆದರೆ ನನ್ನ ಪಾಪ ಪ್ರಜ್ಞೆ ಮುಕ್ತಾಯವಾಯಿತು, ಮಾತನಾಡಿದರೆ ನನ್ನ ಪಾಪ ಪ್ರಜ್ಞೆ ಮುಕ್ತಾಯವಾಯಿತು ಅನ್ನೋ ಕಾಲಘಟ್ಟದಲ್ಲಿ ಬಂದು ನಿಂತಿದ್ದೆವು. ಮೊನ್ನೆ ಶನಿವಾರ ನಾನು ನಿಮ್ಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಆಫ್ಟರ್ SLC ಏನಾಗಬೇಕು ಅಂತ ನಮ್ಮ ಕೆಂಗೇರಿ ಉಳ್ಳಾಳು ಸ್ಲಮ್ ಇದಕ್ಕೆ ಹೋಗಿದೆ. ಅಲ್ಲಿ ಒಂದು 60 ಮಂದಿ ಯುವ ಪೀಳಿಗೆಯಲ್ಲಿ ಬಂದಿದ್ದರು. ಅವ್ರದ್ದೆಲ್ಲ ಇದೆ ಕನ್ಫ್ಯೂಷನ್ಸು. ನಿಜವಾಗಿ ನನಗೆ ಥ್ರಿಲ್ ಅನ್ಸ್ಬಿಡ್ತು ಆ ರೀತಿ ಯುವ ಪೀಳಿಗೆ. ಸರಿ, ಅವ್ರನ್ನ ನಾನು ಹೇಳ್ತಿರೋದು ಅವರಲ್ಲಿ ಕನ್ಫ್ಯೂಷನ್ ಇರೋದಕ್ಕೆ ಅವರ ಸಾಮಾಜಿಕವಾದ, ಸಾಂಸ್ಕೃತಿಕವಾದ, ಆರ್ಥಿಕವಾದ ಕಾರಣಗಳು ಇವೆ. ನಮ್ಗೆ ಅದು ಅರ್ಥವಾಗುತ್ತೆ. ಆ ಮಕ್ಕಳನ್ನು ನಂಬಿ ಎಲ್ಲಿ ಕಳಿಸ್ಕೊಡ್ತೀರ ನೀವು? ಆಯ್ತು, ಅವ್ರನ್ನ ಸರ್ಕಾರಿ ಕಾಲೇಜ್ಗೆ ಹೋಗಪ್ಪ, ಪಾಲಿಟೆಕ್ನಿಕ್ ಹೋಗು,
ಮತ್ತು ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗು ಅಂತಲ್ಲಿ ನೀವು ಕಳಿಸಿದ್ರೆ ಆ ಕಾಲೇಜುಗಳ ಸ್ಥಿತಿ ಏನಾಗಿದೆ ಮತ್ತು ಅಲ್ಲಿ ಏನು ಕೊಡ್ತಾ ಇದ್ರಿ ನೀವು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತಿಲ್ಲ ನಾನು ಹೇಳ್ತಿರೋದು. ಅಂದರೆ ಸರಿ, ಅದು ನಮ್ಮ ಪೇರೆಂಟ್ಸೂ ಹೊಣೆಗಾರಿಕೆ ವಹಿಸಬೇಕು, ನಾವು ಹೊಣೆಗಾರಿಕೆ ವಹಿಸಬೇಕು. ಆ ಹೊಣೆಗಾರಿಕೆಯಲ್ಲಿ ನನಗೆ ಒಂದು ಫಿಲಾಸಫಿಕಲ್ ಶಿಫ್ಟ್ ಎಲ್ಲಿ ಆಗಬೇಕಂದ್ರೆ, ನಾವು ಹಿರಿಯರು ನಮ್ಮ ಕಿರಿಯರಿಗೆ ಹೊಣೆಗಾರರು ಅಂತ ನಾನು ಅದು ಮತ್ತೆ ಮತ್ತೆ ರಿಪೀಟ್ ಮಾಡ್ಕೊಳ್ತಾ ಇರ್ತೀನಿ. ಸರಿ, ಬಟ್ ಅದಕ್ಕೆ ನಾವು ಏನು ಆಕ್ಷನ್ ಪ್ಲಾನ್ ಏನು ಮಾಡ್ತಾ ಇದೀವಿ, ಖಚಿತವಾದ ಒಂದು ಟೂಲ್ಸ್ ಆಗಿ ನಾವು ಅದನ್ನು ಇಷ್ಟು ಮಾತಾಡ್ತಿರುವಾಗ ಇನ್ನೊಂದು ವಿಶೇಷ ಸಂಗತಿಯನ್ನು ನಾನು ಗಮನಿಸಿದೆ. ಇದಕ್ಕೆ ಬಹುಶಃ ನೇರವಾಗಿ ಕಾರಣ ಇದೆಯೋ ಏನೋ ನಾವು ಯೋಚನೆ ಮಾಡಬೇಕು. ಇವತ್ತು ಸರ್ಕಾರಿ ಕಾಲೇಜುಗಳಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಹುಡುಗರಿಗಿಂತ ಜಾಸ್ತಿ ಇದೆ. ಹೌದು, ಹುಡುಗಿಯರ ಸಂಖ್ಯೆ ಜಾಸ್ತಿ ಆಗಿದ್ದಕ್ಕೂ ಮತ್ತು ಅಧ್ಯಾಪಕರ ಸಂಖ್ಯೆ ಕಡಿಮೆ ಆಗ್ತಿರೋದಕ್ಕೂ, ಮೂಲಭೂತ ಸೌಕರ್ಯಗಳು ಕಡಿಮೆ ಆಗ್ತಿರೋದಕ್ಕೂ ಇದಕ್ಕೆಲ್ಲ ಏನೋ ನೇರವಾದ ಸಂಬಂಧ ಇದ್ದಂಗೆ ಕಾಣ್ತಾ ಇದೆ. ಅಂದರೆ ಹೆಣ್ಮಕ್ಳು ಹೆಚ್ಚು ಹೆಚ್ಚು ವಿದ್ಯಾವಂತರಾಗುವ ಸಂದರ್ಭದೊಳಗೆ ಅವ್ರಿಗೆ ಈ ರೀತಿಯಾದ ಕೊರತೆಗಳನ್ನು ನಾವು ಸೃಷ್ಟಿ ಮಾಡಿ ಅವರನ್ನು ಇಲ್ಲೂ ಕೂಡ ಅವರು ಶಿಕ್ಷಣ ವಂಚಿತರನ್ನಾಗಿ, ಕೌಶಲ್ಯ ವಂಚಿತರನ್ನಾಗಿಸುವ ಒಂದು ಆ ಪುರುಷ ಆಡಳಿತದ, ಪುರುಷ ಗಂಡಾಳ್ವಿಕೆ ಅಂತ ಏನು ಕರಿತಿದ್ವಿ, ಅಂಥದ್ದೇ ಒಂದು ಆಲೋಚನಾ ಕ್ರಮ. ಇವತ್ತು ನೀವು ಇದನ್ನ ನೀವು ಯಾವುದೇ ಮಾಹಿತಿ ತೆಗೆದುಕೊಂಡು ನೀವು ನೋಡಬಹುದು. ಸುಮಾರು 58% ಹೆಣ್ಮಕ್ಳಿದ್ದಾರೆ ಮತ್ತು ಅವರು ಈಗ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ಸೊ ಇದು ಅಲ್ಲ ಅವರ ಈ ಆತ್ಮಹತ್ಯೆಗಳಿಗೆ, ಅವರ ಈ ಸಮಾಜ ವಿರೋಧಿಯಾದಂಥ ಇವುಗಳಿಗೆ ಇನ್ನೇನು ಮಾಡ್ತಾರೆ. ಈ ಭರವಸೆಗಳು ಸಿಗ್ತಾ ಇದ್ದಾಗ ಅವ್ರಿಗೆ ಒಂದು ಕಡೆ ನೀವೇ ಹೇಳಿದಂತೆ ಡಿಜಿಟಲ್ ಜಗತ್ತಿನಲ್ಲಿ, ಜಾಹೀರಾತು ಜಗತ್ತಿನಲ್ಲಿ ಮತ್ತು ಆಧುನಿಕ ಜಗತ್ತಿನಲ್ಲಿ ಸೃಷ್ಟಿಸ್ತಿರುವಂಥ ಈ ಆಸೆಗಳಿಗೆ, ಆಮಿಷಗಳಿಗೆ ಅವ್ರನ್ನ ಪೂರೈಸ್ಕೋಬೇಕು ಅಂತ ಪ್ರಯತ್ನಿಸಿದಾಗ ನ್ಯಾಯಯುತವಾಗಿ ವ್ಯವಸ್ಥೆಗಳಿಲ್ಲ. ಆಗ ಅವರು ಈ ಥರದ ದಾರಿಗಳಿಗೆ, ಅಡ್ಡದಾರಿಗಳಿಗೆ ಅವರು ಬಲಿಯಾಗ್ತಾ ಇರೋದು ಮತ್ತು ಅದನ್ನು ಬಳಸ್ಕೊಳ್ಳುವಂಥ ಸಮಾಜ ವಿದ್ರೋಹಿ ಗುಂಪುಗಳೇ ಇವೆಯಲ್ಲ. ಈ ಅಡ್ಡದಾರಿಗಳಿಗೆ ಒಂದು ಸ್ವಲ್ಪ ಅಲ್ಲಿ ಹೋಗಿದ ತಕ್ಷಣನೇ ಅದರ ಪರಿಣಾಮಗಳು ಏನು ಅನ್ನೋದನ್ನ ನಿಜವಾಗ್ಲೂ ಅವ್ರಿಗೆ ಗೊತ್ತಿದೆಯಾ ಅಂತ, ಅದು ಇನ್ನೊಂದು ದೊಡ್ಡ ಸವಾಲಿದೆ. ಗೊತ್ತಿದೆ, ಸರಿ, ಗೊತ್ತಿದೆ ಅಂತಂದ್ರೆ ಗೊತ್ತು ಮಾಡ್ಬೇಕಾದ ಜವಾಬ್ದಾರಿ ತಾನೇ ಶಿಕ್ಷಣ. ಹೌದೌದು, ಶಿಕ್ಷಣ ಅನ್ನೋದು ತುಂಬಾ ಪ್ರಬಲವಾದ ಒಂದು ಅಸ್ತ್ರನೂ ಹೌದು, ಬದಲಾವಣೆಯ ಅಸ್ತ್ರನೂ. ನನಗನ್ಸದು ಈ ಶಿಕ್ಷಣವನ್ನು ಹೀಗೆ ನಾವು ನಿರೀಕ್ಷಿಸ್ತಾ ಹೋದರೆ ಮುಂದಿನ ಭಾರತದ ದಿನಗಳು ಮತ್ತಷ್ಟು ದುರಂತಮಯವಾಗಿರ್ತವೆ ಅನ್ನೋದ್ರಲ್ಲಿ ನನಗೇನು ಅನುಮಾನ ಕಾಣಿಸ್ತಿಲ್ಲ. ಯಾಕೆಂದರೆ ನೀವು ಬೇರೆ ಎಲ್ಲ ವಲಯಗಳಿಂದ ನಿರ್ಲಕ್ಷಿಸಿ ಪರವಾಗಿಲ್ಲ, ಆದರೆ ಶಿಕ್ಷಣವನ್ನು ಸರ್ಕಾರಗಳು ನಿರ್ಲಕ್ಷಿಸಬಾರ್ದಾಗಿತ್ತು. ಈಗಲೂ ಕಾಲ ಮಿಂಚಿಲ್ಲ ಅನ್ಸುತ್ತೆ ನನಗೆ. ನಿಮಗೇನು ನಂಬಿಕೆ ಇದೆಯಾ? ನಂಬಿಕೆ ಇದೆ, ಒಳ್ಳೆ ದಿನಗಳು ಬಂತು. ಅಲ್ಲ, ನನಗೆ ನಂಬಿಕೆ ಏನು ಅಂತ ಹೇಳಿದ್ರೆ, ನನ್ನ ಮೊದಲನೇ ತಲೆಮಾರಿನ ಯುವ ಪೀಳಿಗೆಯಲ್ಲಿ ನನಗೆ ದೊಡ್ಡ ನಂಬಿಕೆ ಇದೆ. ಹಾಗೆ ಅಂತ ಹೇಳ್ಬಿಟ್ಟು ನಾನು 2ನೇ ತಲೆಮಾರು 3ನೇ ತಲೆಮಾರಿನ ಯೂತನ್ನು ನಾನು ಇದು ಮಾಡ್ತಾ ಇಲ್ಲ. ಇತ್ತೀಚೆಗೆ ಈಗ ಧ್ರುವರತಿ ಆತ ಹೊರತಂದಿರುವಂಥ ಆ ಮೀಡಿಯಾ ಔಟ್ಲುಕ್ಕು ದೊಡ್ಡ ಒಳನೋಟಗಳನ್ನ ಇಟ್ಕೊಂಡಿದೆ. ಹಾಗೆ ಹೆಣ್ಮಕ್ಳು ತುಂಬ ಮಂದಿ ಆ ಏರಿಯಾದಿಂದನೂ ಮೀಡಿಯಾಗಳಿಗೆ ಸವಾಲು ಎಸ್ತಾ ಇದ್ದಾರೆ, ಹೊಸ ಅನ್ವೇಷಣೆಗಳನ್ನ ಮಾಡ್ತಾ ಇದ್ದಾರೆ. ನನಗನ್ನಿಸ್ತು ಇವುಗಳೆಲ್ಲೂ ಎಲ್ಲಾದರೂ ಒಂದು ಕಡೆ ಬೆಳೆಸ್ಕೊಂಡ್ರೆ ಒಳ್ಳೆಯದು ಅಂತ. ಆಯಿತು ಡಾಮಿನಿಕ್, ನಿಮ್ಮಲ್ಲಿ ಇನ್ನೂ ಹೆಚ್ಚು ಭರವಸೆ ಇದ್ದಂಗಿದೆ. ನಾನು ನಿಮ್ಮಷ್ಟು ಆಶಾವಾದಿ ಅಲ್ಲ. ಆಶಾವಾದ ಬೇಕಲ್ವ ನಮಗೆಲ್ರಿಗೂ. ಚರ್ಚೆ ಮಾಡಿ ಇನ್ನೊಂದಷ್ಟು ಕಾರ್ಯಕ್ರಮಗಳನ್ನು ರೂಪಿಸ್ಕೊಳ್ಳೋಣ, ಅವಕಾಶ ಇದ್ದರೆ. ಥ್ಯಾಂಕ್ ಯು. ನಮಸ್ಕಾರ.